ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ, ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರದ ಮಿತ್ರ, ಆತ್ಮಸಖ ಹಾಗೂ ನಾನು ನಿಮ್ಮೆಲ್ಲರ ಮನೆ ಮಗ. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ. ಕೇಳುಗರೆ, ಇದು ಜಗದ ಜಗುಲಿ ನಮ್ಮೂರ ಬಾನುಲಿ 90.8 FM. ನಮ್ಮೂರ ಬಾನುಲಿ ಕೇಳಿಗರೆ, ನಮ್ಮ ನಾಡು ನುಡಿ, ಕಲೆ, ಸಾಹಿತ್ಯ, ನೆಲಜಲ, ವೈದ್ಯಕೀಯ, ನ್ಯಾಯವಾದಿ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಮಹನೀಯರನ್ನು, ಮಹಿಳೆಯರನ್ನು ಪರಿಚಯ ಮಾಡಿಕೊಡುವುದೇ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ. ಕೇಳುಗರೆ, ಇಂದಿನ ಅತಿಥಿಗಳು ಕವಿಯಿತ್ರಿ, ಸಾಹಿತಿಗಳು, ಅನೇಕ ಪ್ರಶಸ್ತಿಗಳ ವಿಜೇತರು, ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತ ಶ್ರೀಮತಿ ಮಾಲತಿ ಮುದಕವಿ. ನಮಸ್ಕಾರ ಗುರುಗಳಿಗೆ ಹಾಗೂ ಶ್ರೋತೃಗಳಿಗೆ. ನಾನು ಧಾರವಾಡದಿಂದ ಬಂದೇನಿ. ಧಾರವಾಡದಿಂದ ಬಂದಾರ. ಕೇಳುವರೆ, ಇವರು ಕೂಡ ಪ್ರಜ್ಞಾವಂತ, ಧೀಮಂತ, ಸತ್ಯಧರ್ಮ ಸಾಮ್ರಾಜ್ಞೆ, ಅಚ್ಚ ಕನ್ನಡಿಗರು ಹೌದು. ಕೇಳುವರೆ, ಮಾಲತಿ ಮುದಕವಿ ಅವರು ಧಾರವಾಡದವರು ಬಂದಾರ. ಅವ್ರದ್ದು ಒಂದು ಸುಂದರ ಕವನ, ಮದನಿ ಸದನಿ ಸಾನಿಧ ಮಗ ಸ ನಿಧ ನಿ ಸಾ ಸಗಮಧ ಗಮಧನಿ ಮದನಿ ಸದನಿ ಸಾ. ಶಿವೋಹಂ ಶಿವೋಹಂ ಭಕ್ತಿಯಿಂದ ಕರೆದರೆ ಬಾರನೆ ಶಿವನು, ನಂಬಿಕೆಯ ಕರೆಗೆ ಓ ಎನ್ನನೇ ಶಿವನು. ಭಕ್ತಿಯಿಂದ ಕರೆದರೆ ಬಾರನೆ ಶಿವನು, ನಂಬಿಕೆಯ ಕರೆಗೆ ಓ ಎನ್ನನೇ ಶಿವನು. ಹೃದಯ ಬಿಲ್ವಾರ್ಚನೆಗೆ ಕರಗನೆ ಶಿವನು, ತನ್ನ ನಾಮಾರ್ಚನೆಗೆ ಒಲಿಯನೆ ಶಿವನು. ಭಕ್ತಿಯಿಂದ ಕರೆದರೆ ಬಾರನೆ ಶಿವನು, ನಂಬಿಕೆಯ ಕರೆಗೆ ಓ ಎನ್ನನೇ ಶಿವನು. ಬೇಡಿದವರಿಗಿಷ್ಟಾರ್ಥ ಕರುಣಿಪ ಶಿವನು, ಬೇಡದೆ ಪೂಜಿ ಪರಿ ಎಲ್ಲವನು ಕೊಡುವನು. ಕಷ್ಟಗಳೆಲ್ಲವ ಸಹಿಸುವ ಶಕ್ತಿಯ ಈವನು, ಶುದ್ಧ ಮನ ಹೊಂದಿದ್ದರೆ ಸಾಕೆಂಬನವನು. ಭಕ್ತಿಯಿಂದ ಕರೆದರೆ ಬಾರನೆ ಶಿವನು, ನಂಬಿಕೆಯ ಕರೆಗೆ ಓ ಎನ್ನನೇ ಶಿವನು. ಕಾಯಕದ ಭಕ್ತನಾಯತವ ಬಯಸುವನು, ಕಾಯಕವಿಲ್ಲದವಗೆ ಒಲಿವನೇ ಅವನು. ಕೃಷ್ಣನ ಗೀತೆಗೆ ಧ್ವನಿ ಪರ ಶಿವನು, ಕೃಷ್ಣನ ಗೀತೆಗೆ ಧ್ವನಿ ಪರ ಶಿವನು. ಹರಿಹರರ ಭೇದವಿಲ್ಲದವರಿಗೆ ಒಲಿವನು, ಹರಿಹರರ ಭೇದವಿಲ್ಲದವರಿಗೆ ಒಲಿವನು. ಭಕ್ತಿಯಿಂದ ಕರೆದರೆ ಬಾರನೆ ಶಿವನು, ನಂಬಿಕೆಯ ಕರೆಗೆ ಓ ಎನ್ನನೇ ಶಿವನು. ಹೃದಯ ಬಿಲ್ವಾರ್ಚನೆಗೆ ಕರಗನೆ ಶಿವನು, ತನ್ನ ನಾಮಾರ್ಚನೆಗೆ ಒಲಿಯನೆ ಶಿವನು. ಭಕ್ತಿಯಿಂದ ಕರೆದರೆ, ಭಕ್ತಿಯಿಂದ ಕರೆದರೆ, ಭಕ್ತಿಯಿಂದ ಕರೆದರೆ ಬಾರನೆ ಶಿವನೋ. ಮಾಲ್ತಿಯವರ, ನಮ್ಮ ಕೇಳುಗರ ಪರವಾಗಿ, ನನ್ನ ಪರವಾಗಿ, ನಮ್ಮ ಸಿಬ್ಬಂದಿ ವರ್ಗದ ಪರವಾಗಿ ತಮಗೆ ಆಧಾರದ ಸ್ವಾಗತ ಹಾಗೂ ನಮನಗಳು. ನಮಸ್ಕಾರ. ನಾನು ನಿಮಗೆಲ್ಲರಿಗೂ ನಮಸ್ಕಾರ ಮಾಡ್ತೀನಿ. ನನ್ನನ್ನ ಇಲ್ಲಿಗೆ ಕರೆತಂದಂತಹ ಶ್ರೀಯುತ ಜೋಶಿ ಗುರುಗಳಿಗೂ ಕೂಡ ನಾನು ನಮಸ್ಕಾರ ಮಾಡ್ತೇನೆ, ವಂದನೆಗಳನ್ನ ತಿಳಿಸ್ತೇನೆ. ಕೇಳುವರೆ, ಮಾಲತಿ ಮುದಕವಿ ಧಾರವಾಡ ಅವರು ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದಾರ. ನಮಗೊಂದು ಈ ಮಂದಿರದೊಳಗೊಂದು ಮೆರುಗು ತಂದು ಕೊಟ್ಟಾರ ಅವರು. ಯಾಕಂದ್ರೆ ಇವರು ಕೂಡ ಪ್ರಜ್ಞಾವಂತ, ಧೀಮಂತ, ಸತ್ಯಧರ್ಮ ಸಾಮ್ರಾಜ್ಞೆ, ಅಚ್ಚ ಕನ್ನಡಿಗರು. ನಮಗೆ ಕನ್ನಡ ಸಾಹಿತ್ಯ ಕವಿಗಳಾತು, ಕವಿತ್ರಿಯರಾತು ನೋಡಿದ್ರೆ ನಮಗೊಂದು ಹೆಮ್ಮೆ ಅನ್ನಿಸ್ತದಲ್ಲ. ಸಾವಿರಾರು ವರ್ಷದ ಇತಿಹಾಸದ ಇದಕ್ಕೆ ಅಂದಾಜು 4 ವರ್ಷದ ತನಕ ಈಗೆಲ್ಲ ಹೇಳ್ತಾ ಇದ್ದಾರೆ. ಆ ಇತಿಹಾಸದ ಸುಮಧುರವಾದಂತಹ ಕನ್ನಡ, ಯಾರು ಬಂದ್ರು ಕನ್ನಡ ಕಲಿತಾರೆ. ಈಗ ನಾವೆಲ್ಲ ನಾರ್ತ್ ಇಂಡಿಯನ್ಸ್ ಬೇಕಾದಷ್ಟು ಬಂದಾರ. ಅವ್ರು ಬರೋಬ್ಬರಿ 6 ತಿಂಗಳೊಳಗೆ ಚಂದ ಸುಲಲಿತ ಕನ್ನಡ ಅಂತ ಮಾತಾಡ್ತಾರೆ. ನಮ್ಮ ಲೋಕಾರ್ಪಣೆ ನಿಮ್ಮ ಗ್ರಂಥಗಳನ್ನು ಮಾಡಿರಿ, ನಿಮ್ಮ ಸಾಹಿತ್ಯವನ್ನು ಎಷ್ಟುವಾಗಿ ಪಸರಿಸಿರಿ, ನಮ್ಮ ಕನ್ನಡಾಂಬೆಯ ಕುವರಿಯಾಗಿ ನೀವು ಬೆಳೆದಿರಿ ಧಾರವಾಡದೊಳಗ. ಈಗ ಮನುಷ್ಯನ ಜೀವನದೊಳಗ ಹುಟ್ಟು ಅನ್ನೋದು ಒಂದು ಸುಂದರ ಹಂದ್ರ ಆಗ್ತದ. ಆ ಹುಟ್ಟಿನೊಳಗ ತಂದೆ ತಾಯಿ, ಬಂಧು ಬಳಗ, ಅಣ್ಣ ತಮ್ಮಂದಿರು, ಗುರು ಹಿರಿಯರು ಒಂದೊಂದು ಸಂಸ್ಕಾರವನ್ನು ನೀವು ಪಡ್ಕೋತೀರಿ. ಇವತ್ತು ನಿಮ್ಮ ಧೀಮಂತ, ಶ್ರೀಮಂತ, ಹಿಮಾಲಯಕ್ಕೂ ಮೀರಿ ಎತ್ತಿ ನಿಂತ ಒಂದು ವ್ಯಕ್ತಿತ್ವವನ್ನು ಧಾರವಾಡದೊಳಗೆ ಬೆಳೆಸ್ಕೊಂಡಿರಿ. ನಮ್ಮ ಕರುನಾಡಿಗೆ ಒಂದು ನಿಮ್ದೊಂದು ಕಾಣಿಕೆ ಆಗಿದ್ದೀರಿ. ಮಾಲ್ತಿ ಮುದಕವಿ ಯಾರಿಗ ಗೊತ್ತಿಲ್ಲ ಇವಾಗ ಅಂತಾರ ನಮಗ. ಅದಕ್ಕೆ ನಿಮ್ಮ ತಂದೆ ತಾಯಿ ಹುಟ್ಟು ಬಾಲ್ಯ ಎಲ್ಲ ಸ್ಮರಣೆ ಮಾಡ್ಕೊಳ್ರಿ. ನಾನು ಹುಟ್ಟಿದ್ದು ಧಾರವಾಡ, ಬೆಳೆದಿದ್ದು ಎಲ್ಲ ಅಲ್ಲಿ, ಕಾಲೇಜ್ ಕಲ್ತದ್ದು ಸಹಿತ ಅಲ್ಲಿಯೇ. ರೈಟರ್ ಗಲ್ಲಿ ನಮ್ಮ ಓಣಿ. ಆಕ್ಚುಲಿ ರೈಟರ್ ಗಲ್ಲಿ ಅಂದ್ರೆ ಎಲ್ಲಾರು ನಂಗೆ ಚೇಷ್ಟೆ ಮಾಡ್ತಾರ, ನೀನು ಅದಕ್ಕೆ ರೈಟರ್ ಇದ್ದಿ ಅಂತ. ಅಂದ್ರ ಬರಗಾರ ಓಣಿ ಒಳಗಿದ್ದೀರಿ, ಬರಹಗಾರರ ಓಣಿ ಅಂತ. ಆದ್ರೆ ಅವು ಬ್ರಿಟಿಷ್ ಕಾಲದೊಳಗ ರೈಟರ್ ಅವರು ಅಂತಿದ್ರೋ ಏನೋ ಗೊತ್ತಿಲ್ಲ. ನನ್ನ ತಂದೆ ಸಂಸ್ಕೃತ ವಿದ್ವಾಂಸರು. ಹೌದ್ರಿ.
ದಶಗ್ರಂಥಿ ಬ್ರಾಹ್ಮಣರವರು. ಅವರಿಂದ ನಾನು ಸಂಸ್ಕೃತ ಕಲಿಬೇಕಾಗಿತ್ತು ಆಕ್ಚುಲಿ. ಆದ್ರೆ ನಾನು ದುರ್ದೈವಿ ಅಂತಾನೆ ಹೇಳ್ಬೇಕು. ಶಬ್ದಗಳನ್ನ ಬಾಯ್ಪಾಠ ಮಾಡ್ಲಿಕ್ಕೆ ಆಗ್ಲಿಲ್ಲ ನನಗ. ಹಿಂಗಾಗಿ ಸಂಸ್ಕೃತವನ್ನ ಕೈಬಿಟ್ಟೆ. ಅದಿರ್ಲಿ, ನಾನು ಮೊದಲು ಹೋಗಿದ್ದು ಕನ್ನಡ ಶಾಲೆ, 1ನೇ ನಂಬರ್ ಶಾಲೆ ಅಂತ ಹೇಳ್ತೀನಿ. ನಿಮ್ಮ ತಾಯಿ ತಂದೆ ಹೆಸರು ಹೇಳ್ರಿ. ನನ್ನ ತಂದೆ ಹೆಸರು ಬಿಂದಾಚಾರ್ಯ ಹಾವನೂರ್ ಅಂತ. ಹಾವನೂರು. ತಾಯಿ ಲೀಲಾಬಾಯಿ ಹಾವನೂರ್ ಅಂತ. ಅಣ್ತಮ್ಮಂದ್ರು? ಅಣ್ತಮ್ಮಂದ್ರು ಇಲ್ಲ ನನಗೆ. ಇಲ್ಲ. ನಾನು ನಮ್ಮ ಅಕ್ಕ ಇಬ್ರೆ. ನಮ್ಮ ಅಕ್ಕ ನನಗಿಂತ ಅಕ್ಕನ ಹೆಸರು ಹೇಳ್ರಿ. ಆಕಿ ನಿರ್ಮಲಾ ಅಂತ. ಆಕೆ ನಾನು ಮಾಲ್ತಿ ಇರ್ಲಿಲ್ಲ ಅಲ್ಲೇ ತವ್ರ ಮನೇಲಿ ಸುಧಾ ಅಂತ ಹೇಳ್ತಿದ್ರು, ಸುಧಾ ಹಾವನೂರ್ ಅಂತ. ಕನ್ನಡ ಶಾಲೆಗೆ ಹೋದೆ. ಅಲ್ಲಿ ಕೂಡ ನಾನು ಗಿಳಿವಿಂಡಿನಲ್ಲೆಲ್ಲ ಭಾಗವಹಿಸ್ತಿದ್ದೆ ಮೊದ್ಲೆಲ್ಲ. ರೇಡಿಯೋ ಸ್ಟೇಷನ್ಗೆ ಹೋಗಿ ನಾಯಕ ಅವರಿದ್ರು, ಸರಳಾ ಇವ್ರು ಜೋಶಿ ಅವರಿದ್ರು, ಅಕ್ಕಮ್ಮ, ಸಣ್ಣಕ್ಕ, ಅಕ್ಕಮ್ಮ, ನಾನಿ ಕಾಕ ಇದ್ರು, ಅಜ್ಜ ಇದ್ರಲ್ಲ ಒಬ್ರು, ಅವರು ಇದ್ರು. ಅವಾಗಿನಿಂದ ನಾನು ರೇಡಿಯೋ ಸ್ಟೇಷನ್ ಅಲ್ಲಿ ಭಾಗವಹಿಸ್ತಿದ್ದೆ. ಸುಮ್ನೆ ನಡುವೆ ಮಾತಾಡೋದು, ಅಕ್ಕಮ್ಮ ನನ್ ಬಾಯಿ ಹಿಡಿತಿರು. ನಾನು ಹೇಳಿದಾಗಷ್ಟೇ ಮಾತಾಡ್ಬೇಕು, ನೀನು ಮಾತಾಡಬಾರ್ದು ಅಂತ ಹೇಳ್ತಿದ್ರು. ಅಲ್ಲೊಂದು ವಟ ಮಾತಾಡೋದು ಗಿಳಿ ಕೂತದ್ ನೋಡು. ಹಂಗೆಲ್ಲ ಹೇಳ್ತಿದ್ರು ಅವರು ಎಲ್ಲ. ಹಿಂಗ ಅಲ್ಲಿಂದ ನಾನು ಪಯಣ ಶುರುವಾಯ್ತು ಅಂತ ಹೇಳ್ಬೋದು. ರೇಡಿಯೋ ಸ್ಟೇಷನ್, ಸಾಹಿತ್ಯಿಕ ಪಯಣ ಅಂತಾನು ಹೇಳ್ಬೋದು. ಆಮೇಲೆ ನಾನು ಬಾಸೆಲ್ ಮಿಷನ್ ಗರ್ಲ್ಸ್ ಹೈಸ್ಕೂಲ್ಗೆ ಹೋದೆ. ಯಾಕಂತಂದ್ರೆ ನಮ್ ತಂದೆ ಬಹಳ ಸ್ಟ್ರಿಕ್ಟ್ ಇದ್ರು. ನಮ್ಮ ಅಕ್ಕ ನನಗಿಂತ ಸ್ವಲ್ಪ ಜಾಸ್ತಿ ದೊಡ್ಡಕ್ಕಿದ್ಲು. ಆಕಿಗೆ 7ನೇ ಕ್ಲಾಸ್ ಆದ ಕೂಡಲೇ ಮದ್ವೆ ಮಾಡ್ಬೇಕಂದ್ರು ನಮ್ಮ ತಾಯಿ ಬೇಡ ಅಂದ್ರು. ಹೆಣ್ಮಕ್ಳಿಗೆ ಶಿಕ್ಷಣ ಬೇಕು, ಅದಕ್ಕ ಸ್ಕೂಲ್ ಬಿಡ್ಸೋದ್ ಬೇಡ ಅಂದಾಗ ವಿದ್ಯಾರಣ್ಯ ಹೈಸ್ಕೂಲ್ಗೆ ಹಚ್ಚಿದ್ರು. ಆಮೇಲೆ ಅವ್ರಿಗೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಜಾಗೃತಿ ಆಯ್ತು ಅಂತ ಹೇಳ್ಬೋದು ನಮ್ಮ ತಂದೆಗೆ. ಇವಾಗ ನೀವು ಪ್ರಾಥಮಿಕ ಶಾಲೆಗೆ ಹೋಗ್ತಿದ್ರಲ್ಲ, ಧಾರವಾಡದೊಳಗಿದ್ರ, ನಿಮ್ಮ ಗುರುಗಳ ಹೆಸರು ನೆನಪದರಿ? ಬಾಯಕ್ಕವ್ರು ಅಂತ ಇದ್ರು, ಅವ್ರೊಬ್ರೇ ನೆನಪಿದ್ದಾರ. ಚವ್ಹಾಣ ಮಾಸ್ತರ್ ಅಂತ ಇದ್ರು, ಎಲ್ಲ ದಿಗ್ಗಜರ ಅವಾಗೆಲ್ಲ ಅವರು. ಅವರು ನೆನಪಿದ್ದಾರೆ. ಆಮೇಲೆ ಅವರೆಲ್ಲ ಈಗ ಇರ್ಲಿಕ್ಕಿಲ್ಲ ಬಹುಶಃ. ಗೆಳತಿಯರ ಸ್ಮರಣೆ ಮಾಡ್ಕೊಳ್ರಲ್ಲ. ಕುಸುಮ ಅಂತ ಇದ್ಲು, ಅವರಾದಿ ಅಂತ ಒಬ್ಬಾಕಿ ಇದ್ಲು. ಆಮೇಲೆ ಶೈಲಜಾ ಕುಲಕರ್ಣಿ ಅಂತ ಇದ್ಲು. ಅವ್ರಿಗೆಲ್ಲ ಎಲ್ಲಿದ್ದಾರೋ ಏನೋ, ಬಹಳ ದಿನದ ಮಾತಲ್ಲ. ಕೊನೆವರೆಗೂ ನಿಮ್ ಶಿಕ್ಷಣ ಎಲ್ಲಿವರೆಗೆ ಆಯ್ತು? ನಾನು MA ಆದ್ಮೇಲೆ ಮದುವೆ ಆಯ್ತು. ಆಮೇಲೆ B.Ed ನಾನು 88 ಒಳಗ ಮಾಡ್ಕೊಂಡೆ. ನಮ್ಮ ಕಾಲೇಜಲ್ಲಿ ಅಂದ್ರು B.Ed ಮಾಡ್ಕೊಳ್ರಿ, ಯೂಸ್ ಆಗ್ತದ ಅಂತ. ಅವಾಗ B.Ed ಮಾಡ್ಕೊಂಡೆ. ಅಣ್ಣಾಮಲೈ ಯೂನಿವರ್ಸಿಟಿಯಿಂದ ಮಾಡ್ಕೊಂಡೆ. ನಿಮಗ್ ಪ್ರಾರ್ಥನೆ ಇತ್ತು? ಸ್ಕೂಲ್ ಒಳಗ ಇತ್ತು. ಆಮೇಲೆ ಈ ಬಸೆಲ್ ಮಿಷನ್ ಸ್ಕೂಲ್ ನಲ್ಲಿ ಇಂಗ್ಲಿಷ್ ಪ್ರಾರ್ಥನೆ ಮಾಡ್ತಿದ್ರು. ಇಂಗ್ಲಿಷ್ ಇಲ್ಲಿ ಕನ್ನಡದ ಮಾಡ್ತಿದ್ರು. ಪ್ರಾರ್ಥನೆ ಯಾವುದೇನೆಲ್ಲ ಒಂದೇ ಅಲ್ಲ. ಭಾರತ ಮಾತೆಯ ತನುಜಾತೆ. ಯಾವ ಭಾಷೆ ಗೈದರೇನು ಎಲ್ಲ ಪೂಜೆ ಸಾಧನೆಗೆ ಅಂತ ಹೇಳ್ತೀವಿ. ಹಂಗ ಭಾಷೆ ಇರ್ಲಿ, ಎಲ್ಲ ಹಲವಾರು ಭಾಷೆ ಒಳಗ ಒಂದು ನಮ್ಮ ಲಾಸ್ಟ್ ಗುರಿ ಮುಟ್ಟೋದು ಅಲ್ಲೇ ಮುಟ್ತೀವಿ ನಾವು, ಭಗವಂತನ ಹತ್ರ ಹೋಗೋದಿದ್ರೆ. ನಿಮಗೆ ಸಮವಸ್ತ್ರ ಇತ್ತು? ಸಮವಸ್ತ್ರ, ಗ್ರೇ ಕಲರ್ ಸ್ಕರ್ಟ್, ವೈಟ್ ಶರ್ಟ್ ಇತ್ತು. ಆಟಗಳನ್ನ ಆಡ್ತಿದ್ರಿ? ಆಟ ಬಹಳ ಆಡ್ತಿದ್ದೆ. ನಿಮಗೆ ಇಂಟ್ರೆಸ್ಟ್ ಇತ್ತು? ರಿಂಗ್ ಆಡ್ತಿದ್ದೆ, ಬಾಲ್ ಆಡ್ತಿದ್ದೆ, ಬಹಳ ಆಟ ಆಡ್ತಿದ್ವಿ. ಸ್ವಲ್ಪ ಹೊರಾಂಗಣ ಆಟನೇ ಜಾಸ್ತಿ ಆಡ್ತಿದ್ದೆ ನಾನು. ನಮ್ಮ ಸಂದರ್ಶನ ಬಾಲ್ಯದಿಂದ ಹೋಗ್ತೀವಿ ನಾವು, ಒಂದು ಖುಷಿ ಕೊಡ್ತದಲ್ಲ. ಈ ರೀತಿ ಮಾತುಗಳು ನಾವ್ ಎಲ್ಲೂ ಆಡೋದಿಲ್ಲ. ಈ ಸದ್ಯದ ಮಾತುಗಳನ್ನ ಅಷ್ಟೇ ಆಡ್ತೀವಿ ನಾವು. ಬಟ್ ನಮ್ಮ ಸಂದರ್ಶನದಿಂದ ಪೂರ್ತಿ ನಿಮ್ದು ಇಲ್ಲಿವರೆಗೆ ಇವತ್ತಿನ ಅಂದಿನಿಂದ ಇಂದು ಅಂತ ಹೇಳ್ತೀವಿ ನಾವು. ನಡೆದು ಬಂದ ದಾರಿ ಬಹಳ ಖುಷಿ ಕೊಡ್ತದೆ ಇದು ಮನುಷ್ಯಾಗಿದ್ರೆ. ನಮ್ಮ ವೈವಾಹಿಕ ಜೀವನ ಬಗ್ಗೆ ಮಾತಾಡ್ರಿ. ನಮ್ಮ ಬಾಲ್ಯ ನೆನೆಸ್ಕೊಳ್ಳೋದೇ ನಮಗೆ ಬಹಳ ಖುಷಿ ಅನಿಸ್ತದಲ್ಲ. ಆ ನೆನಪುಗಳ ಬಗ್ಗೆ ನಾನು ಒಂದು ಪುಸ್ತಕನೂ ಬರ್ತೇನೆ. ಹೌದ್ರಿ? ಸವಿ ನೆನಪು ಅಂತ. ಈಗ ಹೋದ ವರ್ಷ ಬಿಡುಗಡೆ ಆಯ್ತು ಅದು. ನಮ್ ಬಾಲ್ಯದ ನೆನಪುಗಳೇ ಬಹಳವ, ಮುಂದಿನ ಜೀವನದ್ದು ಅದ. ಬೇಕೆನೆಗೆ ನೆನಪುಗಳು ನಾ ಬದುಕಲೆಂದು ಹಿಂಗ್ ಬರ್ತದಲ್ಲೇ. ನೆನಪುಗಳು ನಿಮ್ಗೆ ಎಷ್ಟು ಖುಷಿ ತಂದು ಕೊಡ್ತದಲ್ಲ. ನಮ್ಮ ನೋವು ಮರೆಸ್ಕೊಟ್ಬಿಡ್ತು. ನೋವು ಮರೆಸ್ತದಿತ್ತು. ಹಿಂಗಿದ್ವಿ ಅಂತ ಹೇಳುದು ನೆನಪು ಮಾಡ್ಕೋಬೇಕು. ನಮ್ಗೆ ಯಾವ ವಿಷಯಗಳು ಸಂತೋಷ ಅನ್ನಿಸ್ತದ ಅವನ ಮೇಲೆ ಹಾಕ್ರಿ, ಯಾವ ದುಃಖಗಳನ್ನು ಕೊಡ್ತದ ಅವ್ನ ಮರ್ತ್ ಬಿಡ್ಬೇಕಿದ್ರೆ. ಇದು ಜೀವನದ ಒಂದು ಪರಿ ಅಂತ ಹೇಳ್ತೀವಿ ನಾವು. ಆಮೇಲೆ ನೀವು ಸ್ಕೂಲ್ನಾಗಿದ್ದಾಗ ಏನ್ ಬರಿತಿದ್ರೆ? ನೀವು? ಬರಿತಿದ್ದೆ ನಾನು ಅವಾಗ 3ನೇ 4ನೇ ಕ್ಲಾಸ್ನಿಂದಾನೇ ಸಣ್ಣ ಸಣ್ಣ ಕವನಗಳನ್ನ. ಮೊದ್ಲು ಸ್ಟಾರ್ಟಿಂಗ್ ಯಾವಾಗ್ಲೂ ಎಲ್ಲರೂ ಕವನದಿಂದಾನೇ ಶುರು ಮಾಡೋದು. ಕವನಗಳನ್ನ ಬರಿತಿದ್ದೆ. ಆಮೇಲೆ ಕಥೆ ಬರಿತಿದ್ದೆ, ಸಣ್ಣ ಕಥೆಗಳನ್ನ ಬರೆದು ಗಿಡಬಿಂಡಿನಾಗ ಓದ್ತಿದ್ದೆ, ಚುಟುಕು ಓದ್ತಿದ್ದೆ. ಆಮೇಲೆ ಓದು ಹವ್ಯಾಸ ಇತ್ತಂದ್ರೆ ಆಮೇಲೆ ಕೊನೆಗೆ ಇದು ಗಿಳಿಬಿಂಡಿ ಒಳಗ ಕೊನೆಗೆ ಒಂದು ಒಗಟನ್ನು ಹೇಳ್ತಿದ್ರು ಅವರು. ಅದೇ ಅದನ್ನು ಸಹಿತ ನಾನು ಮಾಡ್ತಿದ್ದೆ. ವಾರ ಗಿಳಿಬಿಂಡಿಗೆ ಹೋಗ್ತಿದ್ದೆ ನಾನು. ಅಲ್ಲ, ನೀವಂದ್ರೆ ಆಕಾಶವಾಣಿ ಧಾರವಾಡದ ಒಡನಾಟ ಬಹಳ ಬಾಲ್ಯದಿಂದಲೇ ಅದೇ. ಇವಾಗ ನೀವು ಕಾಲೇಜ್ ಶಿಕ್ಷಣ ಅಂತ ಅಲ್ಲೇ ಆತಂತ ಹೇಳಿದ್ರಿ, ಧಾರವಾಡದೊಳಗೆ ಆಯ್ತಂತ ಹೇಳಿದ್ರಿ.
ಧಾರವಾಡ. ಆಮೇಲೆ ನೀವೇನ್ ಸರ್ವಿಸ್ ಮಾಡ್ತಿದ್ರೇನ್? ನಾನು ಲೆಕ್ಚರರ್ ಇದ್ದೆ, ಅದ್ರ ಬಗ್ಗೆ ಪಾರ್ಟ್ ಟೈಮ್ ಲೆಕ್ಚರರ್ ಇದ್ದೆ. ಆಕ್ಚುಲಿ ಕನ್ನಡ ಮತ್ತು ಜನರಲ್ ಫೌಂಡೇಶನ್ ಅಂತ ಇನ್ನೊಂದು ಸಬ್ಜೆಕ್ಟ್ ಎಜುಕೇಶನ್ ಹೇಳ್ತಿದ್ದೆ. ಅವಾಗ PUC ಗೆ ಎಜುಕೇಶನ್ ಇರ್ತಿತ್ತು, ಅದನ್ನ ಹೇಳ್ತಿದ್ದೆ ನಾನು. ಆಕ್ಚುಲಿ ನನಗೆ ಮಹಾಭಾರತದ ಕರ್ಣ ಬಹಳ ಪ್ರೀತಿ. ಹೌದ್ರಿ? ಅವಾಗ ಒಂದು 10-12 PUC ಗೆ ಇದನ್ನ ಕೊಟ್ಟಿರ್ತಿದ್ರು ಅವರು. PUC ಒಳಗ ಮಹಾಭಾರತದ ಕುಮಾರವ್ಯಾಸನ ಒಂದು ಸ್ಟಾಂಜಾಸ್ ಕೊಟ್ಟಿರ್ತಿದ್ರು. ಒಂದ್ ಸರ್ತಿ ಕರ್ಣನ ಬಗ್ಗೆ ಪಾಠ ಹೇಳ್ತಿದ್ದೆ. ನಮ್ ಪ್ರಿನ್ಸಿಪಾಲ್ ಹಿಂದೆ ಬಂದು ಕುತ್ಕೊಂಡ್ರು. ನನಗ್ ಗೊತ್ತೇ ಇಲ್ಲ, ನನ್ ಪಾಠ ಕೇಳಕತ್ತಾರ ಇವ್ರು ಅನ್ನೋದೇ ಗೊತ್ತಿಲ್ಲ. ಆಮೇಲೆ ಪಾಠ ಎಲ್ಲ ಮುಗಿದು ಗಂಟೆ ಹೊಡೆದಾಗ ಎಲ್ಲಾರು ನಗ್ಲಿಕ್ ಹತ್ತಿದ್ರು. ಮೇಡಮ್ ಸರ್ ಬಂದಾರ್ರಿ. ಅವ್ರು ಬಂದ್ರು, ನನ್ನ ಹತ್ರ ಬಂದು ಬಹಳ ಚಂದ ಹೇಳ್ತೀರಿ ಮೇಡಮ್ ನೀವು ಅಂತಂದ್ರ. ಅವರು ಮುಸ್ಲಿಂ ನೋಡ್ರಿ, ಅವ್ರು ಕರ್ಣನ ಬಗ್ಗೆ ಎಷ್ಟು ಚಂದ ಹೇಳಿದ್ರಿ ನೀವು ಅಂತ ಹೇಳಿದ್ರು. ಆಮೇಲೆ ಮುಂದೆ ಏನ್ ಅನ್ಬೇಕು, ನಾಳೆ ಯಾವಾಗದ್ರಿ ನಿಮ್ ಪೀರಿಯಡ್ ಅಂತ ಕೇಳ್ತಾರ ಅವ್ರು ನೋಡ್ರಿ. ಅದನ್ನ ನನ್ಗೆ ಬಹಳ ಖುಷಿ ಆಯ್ತು, ಅಪ್ರಿಸಿಯೇಷನ್ ಅಂತ. ಆದ್ರೆ ಅವ್ರಿಗೆ ಏನ್ ಬಹಳಷ್ಟು ಕೆಲಸ ಇರ್ತಿದ್ವು, ಬರ್ಲಿಲ್ಲ ಬೇರೆ. ಆದ್ರೆ ಅವ್ರಷ್ಟು ಖುಷಿಯಿಂದ ಕೇಳಿದ್ರಲ್ಲ ಅಂತ ನನಗ ಬಹಳ ಸಂತೋಷ ಆಗಿತ್ತು. ಅದು ನನ್ನ ಮೊದಲನೆಯ ಬೆನ್ನು ತಟ್ಟುವಿಕೆ ಅಂತ ಹೇಳ್ಬಹುದು. ಅದು ಇಲ್ಲಿಂದವರೆಗೆ ಹೇಳ್ಕೊಂಡ್ ಬಂದದ. ಅವ್ರ ಆಶೀರ್ವಾದ, ಒಂದೊಂದು ಪ್ರೋತ್ಸಾಹ. ನಮಗ್ ಬೆಳಿಲಿಕ್ಕೆ ಏನಾದ್ರೂ ಬೇಕಲ್ಲ, ಚಿಗುರು ಹೊಡಿಲಿಕ್ಕೆ ಇದ್ರೆ. ಅಂದ್ರೆ ಸಾಹಿತ್ಯಿಕ ಒಲವು ನಿಮ್ದು 3ನೇತೆ 4ನೇತೆಯಿಂದ ಆರಂಭ ಆಗ್ಬಿಟ್ಟೆ. ಮತ್ ನೀವ್ ಹೇಳಿದ್ರಲ್ಲ ರೈಟರ್ಸ್ ಓಣೆ ಅಂತ ಹೇಳುದು. ಆಮೇಲೆ ನಮ್ಮ ಮಾಮ ಒಬ್ರು ಇದು ಇದ್ರಿ, ಲೈಬ್ರರಿಯನ್ ಇದ್ರು. ಅವರು ಎಲ್ಲಾ ತರದ ಪುಸ್ತಕಗಳನ್ನ ತರ್ತಿದ್ರು, ಅವರು ಓದ್ತಿದ್ರು. ನಾನು ಅವ್ರು ತಂದಾಗ ನಾನು ಓದ್ತಿದ್ದೆ. ನಾನು ಓದ್ತಿದ್ದೆ. ನಮ್ಮ ತಾಯಿ ಮನೆ ಒಳಗೂ ಬಹಳ ರೀ ಪುಸ್ತಕ ಓದೋದು. ನಮ್ಮ ಅಜ್ಜಿಗೆ ಒಮ್ಮೆ ಕಣ್ಣಿನ ಆಪರೇಷನ್ ಆಗಿತ್ತು, ಅಜ್ಜಿನೂ ಓದ್ತಿದ್ಲು. ಅವಾಗ ನಮ್ಮವ್ವ ಕಾದಂಬರಿ ಓದಿ, ಆ ಕೃಷ್ಣಮೂರ್ತಿ ಪುರಾಣಿಕವರು, ಅನುಕ್ರವರು, ಇಂಥವ್ರೆಲ್ಲ ಕಾದಂಬರಿ ಓದಿ ಹೇಳ್ತಿದ್ಲಕ್ಕಿಗೆ ನಮ್ಮ ಅಜ್ಜಿಗೆ. ಅಂತ ಇದು ರೀ ನಮ್ಮ ಮನೆ ಒಳಗ ಓದೋ ಚಟ ಬಾಳ. ಬಟ್ ಅದೆಲ್ಲ ಹೋಗ್ಬಿಟ್ಟದಲ್ಲ ಈಗಿಲ್ರಿ. ಈಗ ನಾವೇ ನಮ್ಮ ಮನೆಯೊಳಗ ಪ್ರಜಾಮತ ಪೇಪರ್ ಬಂದ್ರೆ ನಾವು ಮುಚ್ಚಿಡ್ತಿದ್ವಿ. ನಾವು ಓದಿ ಮಂದಿ ಕೊಡೋದು, ಆಮೇಲೆ ದಿನ ಬಂದಿಲ್ಲ ಅಂತ ಹೇಳ್ತಿದ್ವಿ. ಓದೋದು ಹಂಗಿತ್ತಲ್ಲ ಅವಾಗ. ಮಯೂರ, ಮಲ್ಲಿಗೆ, ಪ್ರಜಾಮತ. ಈಗ ನನ್ ಮಕ್ಕಳಿಗೂ ಓದೋ ಚಟ ಆದ್ರಿ, ಮೊಮ್ಮಕ್ಕಳಿಗೂ ಓದರಿ ಓದೋ ಚಟ. ಓದ್ಬೇಕು. ಈ ದೂರದರ್ಶನ ಬಂದ್ಮೇಲೆ ಕಡಿಮೆ ಆಗ್ಬಿಟ್ಟದ. ಅಂದ್ರೆ ಅಕ್ಕಿ ಓದ್ತಾಳಲ್ಲ, ತಾಯಿ ಓದಿದ ಕೂಡ ಮಕ್ಕಳು ತಾವು ಓದಿನ ಚಟ ಹಾಕೊಂಡ್ಬಿಡ್ತಾರ್ರಿ ಅವ್ರು. ಓದಿ ಒಂದು ಆನಂದನೇ ಬೇರೆ ಅದು. ನಿಮಗೆ ಹೊತ್ತು ಕಳೆದಿದ್ದೇ ಗೊತ್ತಾಗೋದಿಲ್ಲ ನಿಮ್ಗೆ. ನಿಮ್ದು ಓದೋದನ್ನ ನಾವೀ ಕಾದಂಬರಿಗಳ ಬಗ್ಗೆ ಮಾತಾಡೋಣ. ನೀವು ಇಷ್ಟೆಲ್ಲಾರು ಹೇಳಲಿಕ್ಕೆ ಹತ್ತೀರಿ. ನಿಮ್ಗೆ ಯಾವ್ಯಾವ ಕಾದಂಬರಿಗಳು, ಯಾರು ತ್ರಿವೇಣಿ ಅವ್ರದೆಲ್ಲ ಓದಿರಿ? ಓದೇನ್ರಿ, 22 ಕಾದಂಬರಿನೂ ಓದೇನ್ರಿ. 20. ಅದ್ರೊಳಗೆ ಯಾವ್ದು ಭಾಳ ಚಂದ ಅನಸ್ತ ನಿಮಗ? ನನಗ ಅಪಜಯ. ಅದಲ್ಲ ಅಪಜಯ, ಅದಲ್ಲ ಅದು ಸೇರ್ತ್ರಿ ಬಹಳ. ಅವಳ ಹೆಜ್ಜೆ ಅದು ಬಹಳ ಬೇಕು. ಒಂದು ಹೆಣ್ಣು ಎಷ್ಟೇ ಮುಂದುವರೆದಿರ್ಲಿ ಜಗತ್ತು, ಒಂದ್ ಹೆಣ್ಣು ಎಷ್ಟು ಕಷ್ಟ ಪಡ್ಬೇಕಾಗ್ತದ ಜೀವನದಾಗ ಅನ್ನೋದನ್ನ ಅಪಜಯದೊಳಗ, ಅಂದ್ರೆ ತನ್ನತನವನ್ನ ಒಂದು ಇದನ್ನ ಮಾಡ್ಲಿಕ್ಕೆ, ಜಗತ್ತಿಗೆ ತನ್ನತನವನ್ನ ತೋರಿಸ್ಲಿಕ್ಕೆ ಎಷ್ಟು ತ್ರಾಸ ಪಡ್ತಾಳ. ಬಟ್ ಅಲ್ಪಾಯುಷಿ ಅಲ್ಲ. ಹೌದು, ತ್ರಿವೇಣಿ ಅವರು ಅಲ್ಪಾಯುಷಿ ಇದ್ರೆ. ಇವತ್ತು MK ಇಂದ್ರ ಅವರು ತಮ್ಮ ಕಡೆದೆಲ್ಲ ವರ್ಣನೆ ಹಾಕ್ಬಿಟ್ಟಾರೆ. ಗುಡ್ಡ ಬೆಟ್ಟಗಳು, ನದಿಗಳು, ಅಲ್ಲಿ ಆಹಾರಗಳು, ವಿಚಾರಗಳು. ಆಮೇಲೆ ನಮ್ದೆಲ್ಲ ಗೀತಾ ಕುಲಕರ್ಣಿ ಅವ್ರೆಲ್ಲ ಕೇಳು ಕಿಶೋರಿ ಎಷ್ಟು ಬರೆದ್ರು ಅವರು. ಗೀತಾ ಕುಲಕರ್ಣಿ ಅವ್ರ ಮಗಳು ನನ್ನ ಕ್ಲಾಸ್ಮೇಟ್ ನಡುವಿನ ರಂಜು ನಾಯಕ್. ಅಕ್ಕಿ ಅಲ್ಲ, ಅಕ್ಕಿನ ತಂಗಿ ರೇಖಾ ನಾನು ಕ್ಲಾಸ್ಮೇಟ್. ನಾ ಕೇಳ್ತಿದ್ದೆ, ನಿಮ್ಮ ಅಮ್ಮ ಬರಿಬೇಕಾದ್ರೆ ಹೆಂಗ ಮತ್ ನೀವೆಲ್ಲ ಗದ್ಲ ಹಾಕ್ತಿರಲ್ಲ, ನಮ್ಮನ್ನೆಲ್ಲ ಹೊರಗೆ ಹಾಕಿ ಬಾಗ್ಲ ಹಾಕೊಂಡ್ ಬರೀತಾರ ಅವರು ಅಂತ ಹೇಳ್ತಿದ್ರು. ಭಾಳ ಬರಿತಿದ್ದರಿ. ಕೇಳು ಕಿಶೋರಿ ಅಂತ ನಿರಂತರ ಬಂದದಲ್ಲ. ನಾವೆಲ್ಲ ಓದೋರು ಅವ್ರದೆಲ್ಲ. ಯಾಕಂದ್ರೆ ಮನುಷ್ಯ ನೋಡ್ರಿ, ಅವಾಗ ಒಂದು ಓದುವ ಅಭ್ಯಾಸ ಮನಿ ಮಂದಿನೇ ಓದ್ತಿದ್ರು. ನಾವು ಓದ್ಬೇಕು ಅನ್ನೋ ಹುಚ್ಚಿ ಎಲ್ಲರಿಗೂ ಇರ್ತಿತ್ತು. ಈಗ ಆ ಓದ್ ಹೋಗ್ಬಿಟ್ಟದಲ್ಲ. ಈಗ ಬರೇ ತಾಂತ್ರಿಕ ಜ್ಞಾನ, IT BT ನಮಗ ಸಹಿತ ಫೋನ್ ಹಿಡ್ಕೊಂಡು ಕೂತ್ರಂದ್ರೆ ಓದೋದೇ ಬೇಡ ರೀ ಅವ್ರಿಗೆ. ಓದೋದೇ ಬೇಡಲ್ಲ. ಇದ್ರ ಓದಿನಿಂದ ನಿಮಗೊಂದು ಜ್ಞಾನ ಬೆಳೀತದ, ನಿಮಗೊಂದು ಅದ್ಭುತವಾದಂತ ವ್ಯಕ್ತಿತ್ವ ಬೆಳೀತದೆ. ಇದ್ರೆ ಓದಿನಿಂದ ಇವಾಗ ಇದ್ದಾರೆ. ತರಾಸು ಇದ್ದಾರೆ, ದಿಗ್ಗಜರಲ್ಲ, ಅನಕರ ಇದ್ದಾರೆ. ಇವತ್ತು ಬರೀ ನಮಗೊಬ್ಬ ಮಾಮೂಲಿ ನಿಮ್ಮ ಫಣಿಯಮ್ಮನ್ ನೆನಪು ಮಾಡ್ಕೊಡ್ರಿ ನೀವು, ಎಷ್ಟು ಖುಷಿ ಅನ್ನಿಸ್ತದಲ್ಲ. ಆಕಿ ಸಾಧನೆ ನೋಡ್ರಿ, ಜೀವನದೊಳಗ ಒಂದು ದುರಂತ ಕಂಡ್ಲು, ಬಟ್ ಅದ್ಭುತ ಜೀವನ ಮಾಡ್ಕೊಂಡ್ಲಲ್ಲ ಆಕಿ ಫಣಿಯಮ್ಮನವರು. ಒಂದು ಸದುಪಯೋಗ ಮಾಡ್ಕೊಂಡ್ರಲ್ಲ. ಮಂದಿ ನೆನೆಸುವಂಗ ಇವತ್ತಿಗೂ. ಅಂದ್ರೆ ಆಕ್ಚುಲಿ ಫಣಿಯಮ್ಮ ಇದ್ದಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಅಂಥವ್ರು ಬಹಳ ಇದ್ದಾರ್ರಿ ಫಣಿಯಮ್ಮನಂತವ್ರು. ಜೀವನ ಸದುಪಯೋಗ ಮಾಡ್ಕೊಂಡು ನೆನಪುಳಿಯೋಂಗ ಮಾಡ್ಕೊಂಡವ್ರು ಕೆಲವರು ಇದ್ದಾರ್ರಿ ಅದ್ರೊಳಗೆ. ಅಂದ್ರೆ ನೀವು ನಮಗೊಂದು ಸಾಹಿತ್ಯದ ಚಿತ್ತಾರವನ್ನೇ ನಮ್ಮ ಮುಂದೆ ಬಿಡಿಸಿಟ್ಟಿರಿ. ಬೇಕಾದಷ್ಟು ನಿಮ್ಮೆಲ್ಲ ಕಾದಂಬರಿಕಾರರು ಹೆಸರುಗಳನ್ನ ಹೇಳಿದ್ರಿ, ಎಲ್ಲ ಓದಿನ್ರಿ ಸರ್ ಅಂತ ಹೇಳಿದ್ರಿ. ಈಗ ನಿಮ್ಮ ಸಾಹಿತ್ಯ ಏನ್ ಲೇಖನಗಳವಲ್ಲ, ಅದ್ರ ಬಗ್ಗೆ ಪ್ರವೇಶ ನಾವು ಮಾಡೋಣ ಅಂತ. ಈಗ ಮುಖ್ಯವಾಗಿ ನಾನು ಏನ್ ಹೇಳ್ತೀನಿ ಅಂತಂದ್ರೆ, 6 ಕಥಾ ಸಂಕಲನಗಳು, ಚಿತ್ತ ಚಿತ್ತಾರ, ಗಂಧವತಿ ಪೃಥ್ವಿ, ಜೀವನ
ಜೀವನ ಸಂಧ್ಯಾರಾಗ, ಪ್ರೇಮ ಸಾಫಲ್ಯ ಹಾಗೂ ಇತರ ಕಥೆಗಳು, ಮಾನನೀಯ ಮನದಳಲು, ಕಾರ್ಪೊರೇಟ್ ಜಗತ್ತಿನ ನೋವು ನಲಿವುಗಳು. ಕೇಳುಗರೆ, ಮಾಲ್ತಿ ಮುದಕವಿಯವರ ಇಣುಕು ನೋಟ ಇಂತಿದೆ. ಒಂದು ಹಾಸ್ಯ ಸಂಕಲನ, ಹಾಸ್ಯ ರಂಗೋಲಿ, ನುಗ್ಗೇಹಳ್ಳಿ ಪಂಕಜ ಹಾಸ್ಯ ಲೇಖನ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಲೇಖಕಿಯರ ಸಂಘ, ಬೆಂಗಳೂರು. ವಿಮರ್ಶಾತ್ಮಕ ಸಮೀಕ್ಷೆಯಾದ ನಿತ್ಯ ಜೀವನದಲ್ಲಿ ಭಗವದ್ಗೀತೆ. ಇದುವೇ ಜೀವನ ಪ್ರಬಂಧಗಳು. ಸವಿ ಸವಿ ನೆನಪು, ಸವಿ ಸವಿ ನೆನಪು, ನೆನಪಿನ ಬುತ್ತಿ, ಜಗವೇ ನಾಟಕ ರಂಗ, ಕಿರು ನಾಟಕಗಳು. ಇನ್ನು ಅಚ್ಚಿನ ಮನೆಯಲ್ಲಿ ನಲಿಯುತ್ತಿರುವುದು ಅವಲೋಕನ, ಭಾವಯಾನ, ಕವನ ಸಂಕಲನ. ಅಲ್ಲದೆ ಮರಾಠಿಯಿಂದ 11 ಪುಸ್ತಕಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದು ಮೇನಕಾ, ಇಂದ್ರಾಯಣಿ ಸಾವ್ಕಾರ್, ಸಾಮ್ರಾಟ್ ಅಶೋಕ, ಮಂಜೂಷಾ ಮುಳೆ, ಏಕ್ಠಾ ಸಿಕಂದರ್, ಇಂದ್ರಾಯಣಿ ಸಾವ್ಕಾರ್, ಜೆ ಕೃಷ್ಣಮೂರ್ತಿ, ಮಂಜೂಷಾ ಅಮಡೇಕರ್, ಶ್ಯಾಮನ ಅವ್ವ, ಇದು ಸಾನೆ ಗುರುಜಿ ಅವ್ರದ್ದು ಶ್ಯಾಮ್ಚೆ ಆಯಿ. ಶ್ಯಾಮ್ಚೆ ಆಯಿ ನೀವು ಅನುವಾದ ಮಾಡ್ರಿ. ಇದಕ್ಕೊಂದು 150 ವರ್ಷದ ಇತಿಹಾಸದ. ಈಗ ಸಾನೆ ಗುರುಜಿ ಅವರ ಮೊಮ್ಮಗಳೇ ನಿಮ್ಮಲ್ಲಿ ಇದ್ದಾರಲ್ರಿ, ಧಾರವಾಡದೊಳಗೆ ಇದ್ದಾರಲ್ಲ, ಅವ್ರಿಗೆ 80 ವರ್ಷ ಅವ್ರಿಗೆ. ಶ್ಯಾಮ್ಚೆ ಆಯಿ ನಮಗ ಅದು ವೇದ ಸಮಾನ ಅಂತ ಹೇಳ್ತೀವಿ ನಾವು. ದಿನಕ್ಕೊಂದು ಕಥೆ ಹೇಳ್ತಾಳ್ತಾಯಿ. ಅಳ್ಳಾರ್ದ ವ್ಯಕ್ತಿ ಇಲ್ರಿ, ಯಾರು ಕೈ ಒಳ ತಗೋತಾರಲ್ಲ ಕಣ್ಣು ಒದ್ದಿ ಮಾಡ್ಕೊಂಡೇ ಹೇಳೋದು. ಯಾವ ರೀತಿ ತಂದಿ ತಾಯಿ ಮಗನಿಗೆ ಏನ್ ಪಾಠ ಕಲಿಸ್ತಾಳ ಶ್ಯಾಮ್ಚಿ ಆಯಿ. ಭಾಷೆಗೆ ಸಾಕ್ಷಿ, ಜ್ಯೋತಿ ಪೂಜಾರಿ, ಕರ್ನಾಟಕ ರಾಜ್ಯ ಲೇಖಕಿಯರ ಸಂಘದ ಅನುವಾದ ಪ್ರಶಸ್ತಿ 2022. ಮರಾಠಿಯ 5-10 ಕಥೆಗಳು, ಮತ್ತೆ ಮತ್ತೆ ಹೊಸತು ಜನ್ಮ, ವಿಜಯ ಬ್ರಾಹ್ಮಣ್ಕರ್, ಆದಿಗುರು ಶಂಕರಾಚಾರ್ಯರು, ಶುಭಾಂಗಿ ಭಡಬಡೆ. ಹಿಂದಿಯಿಂದ ವೀರ ಸಾವರ್ಕರ್ ಆತ್ಮಕಥೆಯ 2ನೇ ಭಾಗದ ಕನ್ನಡ ಅನುವಾದ. ಕೇಳುಗರೆ, ಇನ್ನು ಮುಂದಿನ ಪಯಣ ಅಮರಾಜ್ಯ ಡಾಕ್ಟರ್ ಶರಣಕುಮಾರ್ ಲಿಂಬಾಳೆ ಅಚ್ಚಿನಲ್ಲಿ. ಓ ಡಾಕ್ಟರ್ ಶರಣಕುಮಾರ್ ಲಿಂಬಾಳೆ ಅಚ್ಚಿನಲ್ಲಿ. ಕೊನೆಯದಾಗಿ ನನ್ನ ಸ್ವರಚಿತ ಕಾದಂಬರಿ ಮೃಗತೃಷ್ಣ. ಇದು ನನ್ನ 27ನೇ ಕೃತಿ. ಅಲ್ಲದೆ ತರಂಗ ಮಯೂರ, ಸುಧಾ, ಕರ್ಮವೀರ, ಪ್ರಿಯಾಂಕ ಮುತ್ತಾದ ಅನೇಕ ವಾರ ಪತ್ರಿಕೆ, ದಿನಪತ್ರಿಕೆ, ಮಾಸ ಪತ್ರಿಕೆಗಳಲ್ಲಿ ಲೇಖನ, ಕಥೆ, ಹಾಸ್ಯ ಲೇಖನಗಳು ಪ್ರಕಟಗೊಂಡಿವೆ. ಮರಾಠಿಯಿಂದ ಅನೇಕ ಕಥೆಗಳನ್ನು ಕೂಡ ಅನುವಾದ ಕೂಡ ಮಾಡಿದ್ದು ಕರ್ನಾಟಕ ರಾಜ್ಯ ಮಟ್ಟದ ನಗೆಮೊಗಳು ಏರ್ಪಡಿಸಿದ್ದ ಹಾಸ್ಯ ಲೇಖನ ಸ್ಪರ್ಧೆಯಲ್ಲಿ ಹಾಗೂ ಮುಂಬೈ ಕನ್ನಡಿಗರ ಹಾಸ್ಯ ಲೇಖನ ಸ್ಪರ್ಧೆಯಲ್ಲಿಯೂ ಪ್ರಥಮ ಬಹುಮಾನ. ಸುಧಾ ಯುಗಾದಿ 2016ರ ಹಾಸ್ಯ ಲೇಖನ ಸ್ಪರ್ಧೆಯಲ್ಲಿ ತೃತೀಯ ಬಹುಮಾನ. ಆಕಾಶವಾಣಿಯಲ್ಲಿ ಕೂಡ ಅನೇಕ ಚರ್ಚೆಗಳು, ನಾಟಕ ರಚನೆ, ವಿಮರ್ಶೆ, ಪ್ರಬಂಧ ವಾಚನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಿಕೆ. ಬಸವರಾಜ್ ಕಟ್ಟಿಮನಿಯವರ ಶತಮಾನೋತ್ಸವ ಪ್ರಯುಕ್ತ ಸಾಹಿತ್ಯ ಶ್ರೀ ಎಂಬ ಪುರಸ್ಕಾರ. ಈಗ ಲೇಖಿಕಾ ಸಾಹಿತ್ಯ ವೇದಿಕೆ 2020ರ 2 ರಾಜ್ಯ ಮಟ್ಟದ ಸ್ಪರ್ಧೆಗಳಾದ ಲೇಖಿಕಾ ಶ್ರೀ 2020 ಸಾಹಿತ್ಯ ಪ್ರಶಸ್ತಿಯು ಇವರ ಜೀವನ ಸಂಧ್ಯಾರಾಗ ಕಥಾ ಸಂಕಲನಕ್ಕೆ ಹಾಗೂ ಕಥಾ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ದೊರೆತಿರುವುದು. ಬೇಕಾದಷ್ಟದರಿ. ಒಂದು ಇಳೆ ಬರ್ತದೆ, ಇಳಿದು ಬಾ ತಾಯಿ ಇಳಿದು ಬಾ ಅಂತ ಹೇಳಿದು. ಒಂದು ನಿಮ್ದೊಂದು ಏನದು ಭರ್ಜರಿ ಅದ. ನಿಮ್ಮ ಸಾಹಿತ್ಯದೊಳಗು ಶಬ್ದಗಳ ಒಂದಕ್ಕೊಂದು ನರ್ತನದ ಲಾಲಸ್ಯ ಅದ. ಆಮೇಲೆ ಒಂದು ಶಬ್ದ ನಮಗೆ 10 ಅರ್ಥಗಳನ್ನು ನಮಗೆ ಕಲ್ಪಿಸಿಕೊಡ್ತದೆ. ಒಂದು ಶಬ್ದ ನಮಗೆ 10 ಅರ್ಥಗಳನ್ನು. ಅನುವಾದಿತ ಕಾದಂಬರಿ ಭಾಷೆಗೆ ಸಾಕ್ಷಿ, ಕರ್ನಾಟಕ ರಾಜ್ಯ ಲೇಖಕಿಯರ ಸಂಘ, ಬೆಂಗಳೂರಿನ 2022ರ ಅನುವಾದ ಸಾಹಿತ್ಯ ಪ್ರಶಸ್ತಿಯೂ ದೊರೆತಿದೆ. ಇದುವೇ ಜೀವನ ಕೃತಿಗೆ ಬೆಳಗಾವಿ ಹೊಂಬೆಳಕು ಸಾಹಿತ್ಯ ವೇದಿಕೆ ರಾಷ್ಟ್ರಕೂಟ ಪ್ರಶಸ್ತಿ ದೊರೆತಿದೆ. ಮಹಿಳಾ ಸಾಹಿತ್ಯ 2024ರ ಚೆನ್ನಮ್ಮ ಪ್ರಶಸ್ತಿ ದೊರಕಿದೆ. ಬೇಂದ್ರೆ ನುಡಿಸಿರಿ ಜೀವಮಾನ ಪ್ರಶಸ್ತಿ ಕೂಡ 2024 ದೊರೆತಿದೆ. 2020 ಸ್ವರ್ಣ ಸಿರಿ ಪ್ರಶಸ್ತಿ. ಹೀಗೆ ಪ್ರಶಸ್ತಿಗಳ ಸುರಿಮಳೆ ನಿಮ್ಮ ಹತ್ರ ಅದ. ನಮ್ ಬಹಳ ಖುಷಿ ಅನ್ನಿಸ್ತದ. ಈಗ ನೀವು ಕವನ ಸಂಕಲನ ಬರ್ದಿರಲ್ಲ, 2 ಕವನಗಳನ್ನು ವಾಚನ ಮಾಡ್ರಿ. ನಾನು ಒಂದ್ ಸ್ವಲ್ಪ ಮಹಿಳಾವಾದಿ ಅಂತ ಹೇಳ್ಬಹುದು. ಹೇಳ್ರಿ. ಯಾಕಂದ್ರ ಮಹಿಳೆ ಎಷ್ಟು ಕಷ್ಟಪಟ್ಟಾಳ ಅನ್ನೋದು ನಿಮಗೂ ಗೊತ್ತದ. ದ್ರೌಪದಿ, ಸೀತೆ ಎಲ್ಲಾರನು ನೀವು ಕೇಳಿರಿ. ಹೌದೌದು. ಈಗ ನಾನು ಒಂದು ಭಾವಹೀನ ಹೃದಯಗಳ ನಡುವಿನ ಭಾವುಕ ಅನ್ನುವಂತ ಒಂದು ಕವನವನ್ನ ಓದ್ತೇನೆ. ನಾವು ಹೆಣ್ಣು ಎಂಬ ಹಣೆಪಟ್ಟಿ ಧರಿಸಿದವರು, ನಾವು ಭಾವನಾಜೀವಿಗಳು. ಆದರೂ ಆದಿಯಿಂದಲೂ ಭಾವರಹಿತರಾಗಿರುವವರ ದಾಳಕ್ಕೆ ಕಾಯಿಗಳಾಗುತ್ತಲೇ ಬಂದವರು. ನಾವು ದಾಳಕ್ಕೆ ಕಾಯಿಗಳೇ. ನಾವು ಯಾವಾಗ್ಲೂ ಅವ್ರು ಹೆಂಗ ನಡೆಸ್ತಾರ ಹಂಗ ನಡ್ಕೊಂಡು ಹೋಗ್ಬೇಕಲ್ಲ. ನಾವು ಹೆಣ್ಣು ಎಂಬ ಅಡಿಬರಹವನ್ನೇ ನಮ್ಮ ಹಣೆ ಬರಹವೆಂದು ತಿಳಿದವರು. ಮಹಾಭಾರತದ ದ್ರೌಪದಿಯೇ ಆಗಿರಲಿ, ರಾಮಾಯಣದ ಸೀತೆಯೇ ಆಗಿರಲಿ, ಅಷ್ಟೇ ಏಕೆ ರಾಜ ಮಹಾರಾಜರ ಕಾಲದ ಪದ್ಮಿನಿಯೋ, ರೂಪಮತಿಯೋ, ನೂರ್ ಜಹಾನ್, ಮುಮ್ತಾಜ್, ರಂಭಾ ಯಾರೇ ಇರಲಿ, ನಮಗೆ ನಮ್ಮದೆಂಬ ಅಸ್ತಿತ್ವವೇ ಇಲ್ಲ. ನಾವು ನಮ್ಮ ಸಲುವಾಗಿ ಹುಟ್ಟಿದವರೂ ಅಲ್ಲ, ನಮಗಾಗಿ ನಮ್ಮ ಬದುಕಂತೂ ಮೊದಲೇ ಇಲ್ಲ. ನಮ್ಮವರ, ಹೆತ್ತವರ, ಒಡ ಹುಟ್ಟಿದವರ, ಕಟ್ಟಿಕೊಂಡವರ, ಪ್ರಿಯರಾದವರ ಉಪ್ಪಿನ ಋಣವನ್ನು, ಹೆತ್ತೊಡಲ ಋಣವನ್ನು, ರಕ್ಷಾಬಂಧನದ ಋಣವನ್ನು, ಮಾಂಗಲ್ಯ ಬಂಧನದ ಋಣವನ್ನು, ತಾಯೊಡಲ ಸಾರ್ಥಕಗೊಳಿಸಿ ಬಂಜೆಂಬ ಶಬ್ದ ನೀಗಿಸಿದವನ ಋಣವ ತೀರಿಸಲೆಂದು ನಮ್ಮನ್ನೇ ನಾವು ಬಲಿಕೊಟ್ಟವರು, ನಮ್ಮ ಸುಖ ದುಃಖಗಳ ಕೊಂದುಕೊಂಡವರು ಅದೇ ನಾವೇ. ನಾವು ಹೆಣ್ಣು ಎಂಬ ಹಣೆಪಟ್ಟಿಯನ್ನು ಧರಿಸಿ ಬಂದವರು. ಇದು
ಒಂದು ಕವನ. ಇನ್ನೊಂದು ಕವನ ವಾಚನ. ಇನ್ನೊಂದು ಕವನವನ್ನ ಓದ್ತೀನಿ. ಮನುಜನೊಳಗೊಬ್ಬ ಸರ್ಪ, ಅವ ಅರ್ಜುನನೊಂದಿಗಿನ ತಕ್ಷಕ. ಅವನ ಒಳ್ಳೆಯದಕ್ಕೆ ಸದಾ ಅಡ್ಡಗಾಲು, ಬರೀ ಲಾಭ ನಷ್ಟದ ಲೆಕ್ಕದವ. ಹೆಜ್ಜೆ ಹೆಜ್ಜೆಗೂ ಮುಂದೆ ಸಾಗಿದಂತೆ ಮತ್ತೆ ಹಿಂದಕ್ಕೆಳೆವ ಅವ ಚಾಲಾಕಿ. ಅಳಿದ ಸಂಬಂಧಗಳನ್ನು ಮತ್ತೆ ಮತ್ತೆ ಬೆಸೆವಾಗಲೆಲ್ಲ ತನ್ನ ಜೊಲ್ಲ ಸುರಿಸಿ ಬೆರೆಸಿ ವಿಷವ, ಹಳೆಯದೆಲ್ಲವ ಎದುರು ಸುರಿಯುವವ. ಮತ್ತೆ ಮತ್ತೆ ಮೌನಿ ಮಹಾಮೌನಿ, ಥೇಟ್ ಶಕುನಿ, ಒಂಟಿಗಣ್ಣ ಕುಟಿಲಕ್ಕೆ. ಆದರೆ ಸ್ನೇಹಿತನೊಬ್ಬನು ಇದ್ದಾನಲ್ಲ, ಅವನು ಥೇಟ್ ಅವ್ವನೆ, ಆಕೆಯಂತೆ ಹೆಗಲ ಮೇಲೆ ಕೈ ಇರಿಸುವವ. ಕಣ್ಣೀರ ನೊರೆಸಿ ಸೋಲುಗಳನ್ನು ಹೆದರಿಸಲು ಅರಿವು ಮೂಡಿಸುವವ. ಧೈರ್ಯಗಾರ, ಮುನ್ನಡೆಯಲು ಹೆಜ್ಜೆಯೇ ಈತ. ಮನದ ಸಂಬಂಧಗಳು ಗಣಿತದ ಸೂತ್ರಗಳ ಮೇಲೆ ನಿಂತಿಲ್ಲವೆಂಬ ಬೋಧೆ ಹೇಳುವ ಚೆಲುವ. ವಾತ್ಸಲ್ಯ ಪ್ರೀತಿಗಳೇ ಧನಾತ್ಮಕ, ಧನಾಗಮನವಿಲ್ಲಿ ವರ್ಜವೆಂಬ ಹಿತನುಡಿ. ಹಿಂತಿರುಗಿ ನೋಡುವವರು ಜೀವನದಲ್ಲಿ ಮುನ್ನಡೆಯಲಾರರೆಂದು, ಅಡಿಯ ಮುಂದಿಡುವುದೇ ಸ್ವರ್ಗಕ್ಕೆ ದಾರಿ ಎಂದು ಆತ ಮುನ್ನುಡಿ ಬರೆಯುತ್ತಾನೆ. ಆದರೆ ಈ ತಕ್ಷಕನಿದ್ದಾನಲ್ಲ, ಮಹಾ ವಿಷಘಾತುಕ. ಯಾವಾಗಲೂ ವಿಷವನ್ನು ತೊಟ್ಟು ತೊಟ್ಟಾಗಿ ಎದೆಲಿಳಿಸುತ್ತಾ ಸ್ನೇಹವನ್ನೇ ಮರೆಮಾಚಿದ್ದಾನೆ. ಹೊರೆಗಲ್ಲಲು ಕಲಬೆರಕೆ ಮಾಡಿದ್ದಾನೆ. ಎಲ್ಲಾ ಒಳ್ಳೆಯದಕ್ಕೊಂದು ಕೊಕ್ಕೆ ಇಡುತ್ತಾ ವಿಷ ಮಾನವನನ್ನಾಗಿಸಿ ಬಿಟ್ಟಿದ್ದಾನೆ ನಮ್ಮನ್ನು. ಆದರೂ ಸಂಭಾಳಿಸಿಕೊಂಡು ನಡೆ, ಇಡು ಬದುಕಿನಲ್ಲಿ ವಿಶ್ವಾಸ. ಇಲ್ಲವಾದರೆ ವಿಷದ ಆವಾಸವಿದು. ಮನುಜನೊಳಗೊಂದು ಸರ್ಪದ ಕಾರ್ಕೋಟಕದ ಉಸಿರು. ಇದು ಅಡಗುವವರೆಗೂ ಇದರ ಆಟ. ಇದು ಮಿತ್ರ ಸಮ್ಮಿತಿಯಾಗಿ ರಕ್ಷೆಯಾಗಿದೆ. ನಮಸ್ಕಾರ. ಕೇಳುಗರೆ, ಶ್ರೀಮತಿ ಮಾಲತಿ ಮುದುಕವಿಯವರ ಒಂದು ಸುಂದರ ಕವನ. ನಿನ್ನ ಶ್ರೀರಕ್ಷೆ ಎನಗಿರಲಿ ಎನ್ನಾತ್ಮ ಬಂಧು. ಗಮ ಪನಿ ನೀಸಾ ಪನಿ ಸಾಗರೇ ಸಾ ಸಾನಿ ರ ಪ ಮ ಪ ಗ ಮಗರೇ ಸಾ ಪನಿ ಸಾಗರೇ ಸಾ ರೇ ಸಾ. ಅಂದು ನಾರದರು ಎನಗೆ ಬಂದು ಪೇಳಿದರು, ಶ್ರೀಕೃಷ್ಣನ ಬೆರಳೊಂದರಲಿ ರಕ್ತ ಹರಿಯುತ್ತಲಿಹುದೆಂದು. ನನ್ನ ಹೃದಯವೇ ಒಡೆದಂತಾಯಿತು, ನನ್ನ ನೀಯ ಮಣಿಪುರದಿಂದಾಯ್ತು ತಂದ ದುಕೂಲದ ಸುಖದಲ್ಲಿದ್ದೇ. ಅಂದು ನಾರದರು ಎನಗೆ ಬಂದು ಪೇಳಿದರು, ಮರಕತ ವಜ್ರಾದಿ ರತ್ನಂಗಳ ಕುಸುರಿ ಕೆಲಸದ ನುಕುಲವನುಟ್ಟು ಸಂಭ್ರಮಿಸುತ್ತಲಿದ್ದವಳು ಕೈಯ ಸುಗಂಧ ದ್ರವ್ಯದ ಕರಂಡವನು ಬಿಸುಟಿನಲ್ಲಿಯೇ ದಾರೆಗೆ ಕುರುಳುತ್ತಿದ್ದುವ ದಾಸಿಯ ಕೈಕೋ ಸರಿದವಳು ದಿಕ್ಕುಗಾಣದವಳಂತಾದೆನ ರಕ್ಷಣ ಅರೇಕ್ಷಣ. ಅಂದು ನಾರದರು ಎನಗೆ ಬಂದು ಪೇಳಿದರು, ಶ್ರೀಕೃಷ್ಣನ ಬೆರಳೊಂದರಲಿ ರಕ್ತ ಹರಿಯುತ್ತಲಿಹುದೆಂದು. ನನ್ನಾತ್ಮ ಸಖನೇ ಇದೋ ಬಂದೆನ್ನುತೆ, ನನ್ನೀನಿಯನ ಕಾಣ್ಕೆಯ ಆ ನನ್ನದು ಕುಲದ ಸೆರಗನೆ ಪರ್ಯಂದು ಹರಿದು ಪನ್ನೀರ ಜಲದ ಕರಂಡದಲದಿ ಮಿಂಚ ವೇಗದಲ್ಲಿ ಓಡಿದೆ ನನ್ನ ಸಖನಿದ್ದಡೆಯ ದಿಕ್ಕಿನಲ್ಲಿ ಬಿಟ್ಟ ಬಾಣದಂದದಲ್ಲಿ. ಅಂದು ನಾರದರು ಎನಗೆ ಬಂದು ಪೇಳಿದರು, ಶ್ರೀಕೃಷ್ಣನ ಬೆರಳೊಂದರಲಿ ರಕ್ತ ಹರಿಯುತ್ತಲಿಹುದೆಂದು. ಅವನಿದ್ದಡೆಯ ನರಸುತ್ತಲಿ ರಕ್ತ ಸಿಕ್ತವಾದ ಬೆರಳನೊಮ್ಮೆ ತಂಪು ಸೆರಗ ಒದ್ದೆಯಲಿ ಒರಸಿ ನನ್ನ ಸಖನ ಕಣ್ಣಲೆ ಸಂತೈಸಿ. ಕಟ್ಟಿದೆನು ಎಳೆಗಳ ಗಟ್ಟಿ ಬಂಧನವಾಯಿ, ಬಂಧನದ ಬೆಸುಗೆಯ ಋಣವನವ ಸಭೆಯಲ್ಲಿ ತೀರಿಸಿದ ನಿನ್ನ ಮಾನವ ಕಾಪಾಡಿ. ಅಂದು ನಾರದರು ಎನಗೆ ಬಂದು ಪೇಳಿದರು, ಶ್ರೀಕೃಷ್ಣನ ಬೆರಳೊಂದರಲಿ ರಕ್ತ ಹರಿಯುತ್ತಲಿಹುದೆಂದು.
ನನ್ನ ಈ ಸೋದರನದ ತನ್ನೆದೆಯಲ್ಲಿ ಕಾಪಿರಿಸಿಕೊಂಡವ ತುಂಬಿದ ಸಭೆಯಲಿ ಈ ಸೋದರಿಯ ಒಂದಂಗುಲನು ಕುಲದ ಋಣವ ತೀರಿಸುವಂತೆ ಅಕ್ಷಯ ವಸನವಾನಿತ್ತು ಕಾಪಾಡಿದ ಘಟನೆಯ ನಿಧನ ಹೇಗೆ ಮರೆಯಲಿ ಸಖ ಸೋದರ ನಿನ್ನ ಭ್ರಾತೃತ್ವವಾ ಅಂದು ನಾರದರು ಎನಗೆ ಬಂದು ಹೇಳಿದರು ಶ್ರೀಕೃಷ್ಣನ ಬೆರಳೊಂದರಲಿ ರಕ್ತ ಹರಿಯುತ್ತಲಿಹುದೆಂದು ನನ್ನ ಹೃದಯವೇ ಒಡೆದಂತಾಯಿತು ನನ್ನಿನಿಯ ಮಣಿಪುರದಿಂದಾಯ್ತು ತಂದ ದುಕುಲದ ಸುಖದಲ್ಲಿದೆ. ಮಲ್ಕಿಯವರ ಬಹಳ ಚಂದ ಬರ್ದಿ ಸರ್. ನಾವು ಬರೆಯೋದು ಅಷ್ಟು ಮಹತ್ವದಲ್ಲ, ನೀವು ಈಗಿನ ಅದಕ್ಕೊಂದು ಧಾಟಿ ಹಚ್ಚಿ ಹಾಡಿದ್ರಲ್ಲ, ಭಗವಂತ ಕೊಟ್ಟಿದ್ದಾರೆ, ಅದು ಒಂದು ಕಿರೀಟ ಇಟ್ಟಂಗ ಆಯ್ತು ನನ್ನ ಕವನಕ್ಕೆ. ಅವ ಕೊಟ್ಟಿದ್ದ ಅವನಿಗೆ ಅರ್ಪಣೆ ಮಾಡ್ಬೇಕು, ಇಲ್ಲಿ ಮಾಡದೇ ಇದ್ರೆ ತಪ್ಪಾಗ್ತದೆ. ನಂದಿದ್ದು ಬಹಳ ಸಂತೋಷ. ಯಾರೇ ಇಲ್ಲಿ ನನ್ನ ಕವಿಗಳು ಸಣ್ಣ ಕವಿಗಳನ್ನಾಗಲ್ಲ, ದೊಡ್ಡ ಕವಿಗಳನ್ನಾಗಲ್ಲ. ಇಲ್ಲಿ ನಮ್ಮ ದಿಗ್ಗಜರು 2 PhD ಮಾಡ್ಯಾರ, ಗುರುದೇವಿ ಹುಲಿಯಪ್ಪನವ್ರ ಮಠ ಅವರು. ಸರ್ ಎಷ್ಟು ಹಾಡ್ತೀರಿ, ಯಾರು ಕೊಟ್ಟರು ಹಾಡ್ತೀರಿ, ನೀವು ಹೊಟ್ಟೆಗೆ ಹಾಕೊಂಡು ಹಾಡ್ತೀರಿ ಅಂತ ಕೇಳ್ತಾರ. ಇಲ್ಲ, ಹೃದಯಕ್ಕೆ ಹಚ್ಕೊಂಡು ಹಾಡ್ತೀನಿ, ಸಂತೋಷದಿಂದ ಹಾಡ್ತೀನಿ. ಅಲ್ಲ, ಅದನ್ನ ಒಮ್ಮೆ ಹೃದಯಕ್ಕೆ ಹಚ್ಕೊಂಡು ಹಾಡ್ತೀನಿ ಅಂತ ಹಾಡ್ಬೇಕು, ಅದಕ್ಕೆ ಭಾವ ಕೊಡಬೇಕು. ಹಾಡಿದ್ರಿ ಸರ್, ಭಾವ ಕೊಡಬೇಕು. ಮತ್ತೆ ನಿಮ್ಗ ಆ ರೀತಿ ಶಬ್ದಗಳು ನಮ್ಗೆ ಹಾಡ್ಲಿಕ್ಕೆ ಅನುಕೂಲ ಆಗ್ತದ ರೀ. ನಾವು ಒಳಗ್ ಭಾವ ಪೂರ್ಣ ಇರ್ತದ ಒಳಗಿದ್ರೆ. ಈಗ ಕೆಲವು ವಚನ ಕಾವ್ಯ ವಾಚನ ಅಂತ ಇರ್ತದ, ನಾವ್ ಅದನ್ನ ಹಾಡ್ಲಿಕ್ಕೆ ಬರಂಗಿಲ್ಲ. ಏಕೆ ಏನು ಎಂದು ಇಷ್ಟಿಷ್ಟೇ ಬರ್ತಾವೆ ಒಳಗ, ಹೌದಲ್ರಿ? ಈಗ ನಮ್ದು ಗಾಯನಕ್ಕೆ ಉಪಯೋಗ ಇದ್ದಿರ್ತದ, ನಮಗ್ ಗೊತ್ತಾಗ್ತದೆ ನೋಡಿದ್ಕೊಳ್ಳೋ ಕವನಗಳು. ನಾ ಇದನ್ನ ಹಾಡಬಹುದು. ಇವಾಗ ನಾವು ಬೆಳಗಾವಿಯಲ್ಲೇ ನಿಮ್ದೊಂದು ಕವನ ಸಂಕಲನ ಬಿಡುಗಡೆ ಆಯ್ತಂದ್ರ ನಮ್ ಮುಂದ್ ಕೂತಿರ್ತೀನಿ ಡಾಕ್ಟರ್ ಸಿಂಗ್ ಜೋಶಿ. ಈಗ ಒಂದು ಕವನ ಪರಿಚಯ ಒಂದು ಅರ್ಧ ತಾಸದರ ಕೊಡ್ತಾರ ಅವ್ರು. ಅಷ್ಟೊಳಗೆ ಕವನ ಬಿಡುಗಡೆ ಆಗಿದ್ ನನಗೆ ಹಿಂಗ್ ಕೈ ಕೊಟ್ಟಿರ್ತಾರೆ. ನನಗೆ ಕೇಳಂಗಿಲ್ಲ ಸರ್, ಅವ್ರು ಇನ್ಮೇಲೆ ಡಾಕ್ಟರ್ ಸಿಂಗ್ ಜೋಶಿ ಅವ್ರು ಬರ್ತಾರ, ಇದು ಕವನದೊಳಗಿಂದು ಕಲ್ಲು ಕರಗುವ ಮುನ್ನ ಇದೊಂದು ಭಾವಗೀತೆ ಹಾಡ್ಬಿಡ್ತಾರ. ನಾವು ಹೋಗಿ ಹಾಡೇಬೇಕ್ರಿ. ಅದೊಂದು ಅನುಭವ ಬಂದದ, ತಾನಾಗಿ ಬಂದದ. ಅದು ವಿದ್ಯಾ, ಎಲ್ಲಾರ್ಗೂ ದೇವ್ರು ಒಂದೊಂದು ವಿದ್ಯಾ ಕೊಟ್ಟೆ ಕಳ್ಸಿರ್ತಾನ್ರಿ, ಒಂದೊಂದು ವಿಶೇಷತೆ ಇರ್ತದ್ರಿ ಸರ್. ನನಗಾಗಿ ನಾನು ಬದುಕದೆ ಇತರರಿಗಾಗಿ ಬದುಕಬೇಕು ಅನ್ನೋ ನನಗೆ ಆಸೆ ಬಹಳ. ನಾವ್ ಯಾರಾದ್ರೂ ನಮಗಾಗಿ ನಾವು ಬದುಕಬಾರ್ದು, ಇತರರಿಗಾಗಿ ನಾವೇನ್ ಜಗತ್ತಿಗೆ ನಾವೇನ್ ಕೊಟ್ಟಿವಿ ಅನ್ನೋದೊಂದು ಅದೊಂದು ನಮ್ಮ ತಲೆ ಒಳಗೆ ಇರ್ಬೇಕು ನೋಡಿ. ಅದೊಂದಿದ್ರೆ ಮನುಷ್ಯ ದೊಡ್ಡ ವ್ಯಕ್ತಿ ಆಗ್ತಾನೆ. ಇವತ್ತೆಲ್ಲರೂ ದಿಗ್ಗಜರ ಕಥೆ ಸಣ್ಣ ಆರಂಭದಿಂದದರಿ. ಇವತ್ ನೀವು ಅಕ್ಬರ್ ಅಲ್ಲಿ ಹೋಗ್ರಿ, ಇವ್ರು ಹೋಗ್ರಿ, ಒಂದು ಗಿಡದ ಕಳಕ್ ಕೂತಾರ್ರಿ. ನಾವಿನ ಪುಣ್ಯ ಮಾಡಿವಿ, ನಮ್ಗೊಂದ್ ಛತ್ ಇತ್ತು, ಸ್ಕೂಲಿಗಿದ್ರ ಕೆಲವ್ರಿಗೆ ಇದ್ದಿದ್ದೇ ಇಲ್ಲ, ಮರದ ಕಳಗ ಇದು ಕೂತ್ ಎಂತಿಂತ ದಿಗ್ಗಜರಾಗ್ಯಾರಲ್ಲ. ಈಗಿದ್ರೆ ವಿಶ್ವೇಶ್ವರಯ್ಯ ಅವರು, ವಿಶ್ವೇಶ್ವರಯ್ಯ ನೋಡ್ರಿ ಅಂತ ದಾರಿ ದೀಪದ ಬೆಳಕೆ ಕುತ್ಕೊಂಡು ಓದಿದ್ರು. ಹೆಂಗ್ರಿ ಇವತ್ ನೀವು ಕಲೆ ಅಂತ ಹಂಗದ. ಇವತ್ ನೀವು ಮೈಸೂರು ವಸ್ತು ಪ್ರದರ್ಶನಕ್ಕೆ ಹೋದ್ರ ಈಗ ರವಿ ವರ್ಮನ ಕಲೆಗಳನ್ನು ಪೇಂಟಿಂಗ್ ನೋಡ್ತೀವಿ ನಾವು. ಕತ್ತಲೆ ರೂಮ್ ದೊಳಗ್ ಬೆಳಕ್ ಹಾಕ್ಯಾನಲ್ಲ, ಹಿಂಗ್ ದೀಪ ಹಿಡ್ಕೊಂಡ್ ನಿಂತಾಳ, ಬರೀ ಬಣ್ಣದಿಂದ ಜಗ್ಗಂತ ಬೆಳಕ್ ಬಿದ್ದದ. ಹಂಗೇನದ, ಒಬ್ಬ ಕಲೆಗಾರ ಆಗ್ಲಿ, ಸಾಹಿತಿಗಳಾಗ್ಲಿ, ಕವಿಗಳಾಗಿ ಹುಟ್ಟುವುದೇ ಒಂದು ದೊಡ್ಡ ಭಾಗ್ಯ ನನ್ನ ದೃಷ್ಟಿ ಒಳಗಿದ್ರೆ, ಹೌದಲ್ರಿ? ಅವ್ರ ಒಂದು ದೈವರಿ, ಒಬ್ಬ ಕವಿಯಾಗಿ ಹುಟ್ಟೋದು, ಕವಿತ್ರಿಯಾಗಿ ಹುಟ್ಟೋದು. ನಮಗೆಲ್ಲ ಗಾರ್ಗಿ, ಮೈತ್ರಿ ಅವ್ರದೆಲ್ಲ ಆಶೀರ್ವಾದದ ಇದ್ರೆ, ಅವರು ಇವತ್ತು ಶಾಲೆಗೆ ಹೋಗಿಲ್ಲ, ಹೊಟ್ಟಿ ಒಳಗೆ ವಿದ್ಯಾ ಸರಸ್ವತಿ ಆಶೀರ್ವಾದ ಪಡ್ಕೊಂಡು ಬಂದ್ರು. ಈಗ ಅವ್ರ ಮೇಲೆ PhD ಮಾಡ್ತಾರ ಮಂದಿದ್ರು. ಅಂದ್ರೆ ಅವರ ಸಾಹಿತ್ಯ ಅಡಗಿತ್ತಿದ್ರು, ನಾವು ಹೃದಯದಿಂದ ಹೊರಗೆ ಹಾಕ್ತಿದ್ರು, ಆ ಮೆದುಳಿನಿಂದ ಹೊರಗೆ ಹಾಕ್ತಿದ್ರು. ಅಜ್ಜಿ ಆ ಸಂಸ್ಕೃತಿನೇ ಹಂಗಿತ್ರಿ ಅವಾಗ. ಇವಾಗ ಏನಾಗ್ತದ, ನಾ ಬರಿಬೇಕು ಅಂತ ಕೂಡ್ತಾರ ಮಂದಿ, ಬರಿಬೇಕು ಅಂತ ಕೂಡ್ಬೇಡ್ರಿ ಅಂತ. ನಿಮಗ ಭಾವನೆಗಳು ಬಂದಾಗ, ಸ್ಫೂರ್ತಿ ಬಂದಾಗ, ಸುಮ್ಮನೆ ಏನೋ ಈಗಿನ ಕವಿತೆ ನಾವು ಬಹಳ ಮಂದಿ ನೋಡಿ, ನಾನು ಏನ್ ಮಾಡ್ತೀವಿ, ಒಂದ್ ಕವನ ಬರಿಬೇಕಂತ ಬರುದಿಲ್ಲ ನಿಮಗ, ಕೂತ್ರ ಬರುದೇ ಇಲ್ರಿ. ಅದನ್ನ ಹೇಳ್ರಿ. ಮಲ್ಕೊಂಡಾಗ ಒಮ್ಮೊಮ್ಮೆ ನಡರಾತ್ರಿ ಒಳಗೆ ಎಚ್ಚರ ಆದ್ರೆ ಈ ಕತೆ ಬರೀಬೇಕು ಅನಿಸ್ತದ್ರಿ, ಮುಂಜಾನೆ ಹೊತ್ತಿಗೆ ಮರ್ತು ಹೋಗ್ಬಿಡ್ತದ್ರಿ, ಅದು ಮರ್ತು ಹೋಗ್ಬಿಡ್ತದೆ. ಅದೇ ಈಗ ಈ ಫೋನ್ ಬಂದೊಂದ್ ಚಲೋ ಸ್ವಲ್ಪ ಸಂದೇಶ ಪೂರ್ವಕವಾಗಿ ನಮ್ಮ ಯುವ ಕವಿಗಳಿಗೆ, ಕವಿತ್ರಿಗೆ ಒಂದೆರಡು ವಿಷಯ ಮಾತಾಡ. ಸಂದೇಶ ಅಂತಂದ್ರೆ, ಯುವ ಕವಿಗಳು ಈಗಿನ ಕಾಲದಲ್ಲಿ ಒಂದು ಛಂದಸ್ಸು ಅದು ಇರೋದಿಲ್ಲ. ನನಗೂ ಆದ್ರೂ ಅವರು ತೆಗೆದುಕೊಂಡ ವಿಷಯಗಳನ್ನ ನೋಡಿದ್ರೆ ನನಗೆ ಬಹಳ ಆಶ್ಚರ್ಯ ಅನಿಸ್ತು. ಹೌದು, ಎಂಥ ಸಾದಾ ವಿಷಯಗಳನ್ನ ನಾವು ಬೇಕಾದಷ್ಟು ಚಂದಾಗಿ ಬರಿಬಹುದು, ಆದ್ರೆ ಅವರು ಚಂದನೆ ವಿಷಯಗಳನ್ನ ತಗೊಂಡು ಅದನ್ನ ಪೂರ್ಣ ಹಾದಿಗೆ ಹಚ್ಚಿ ಬಿಡ್ತಾರ ಅದನ್ನ.
ಆಮೇಲೆ ಛಂದಸ್ಸು ಇಲ್ಲದೆ ಇದ್ರೆ ಏನಾಯ್ತು, ಒಂದೊಂದೇ ಅಕ್ಷರದ ಲೈನ್ ಬರೀತಾರೆ, ಅದ್ರೊಳಗೆ ಏನು ಇದು ಅನ್ಸೋದಿಲ್ಲ, ಒಂದು ಸವಿ ಇರೋದಿಲ್ಲ. ನಮಗೂ ಭಾವಗೀತೆ ಟೈಪ್ ಬರೀಲಿಕ್ಕೆ ಬರುದಿಲ್ಲ, ನಾನು ಕವಿ ಅಲ್ಲ, ಆದ್ರೂ ಸಹಿತ ಓದುವವರಿಗೆ ಒಂದು ಕವನದ ಒಂದು ಭಾವನೆ ಬರ್ಬೇಕಲ್ಲ, ಇದು ಕವನ, ಇದು ಚಂದದ ಒಂದು ವಿಷಯ ಅದ ಇದ್ರೊಳಗ ಅನ್ನುವಂಥದ್ದು ಬರೋದೇ ಇಲ್ಲ. ಅಂತ ಕೆಲವು ಕವಿಗಳಿದ್ದಾರೆ. ಇನ್ನು ಕೆಲವರು ಬಹಳ ಚಂದಾಗಿ ಬರೀತಾರೆ. ಈಗ ನಾವು ಫೇಸ್ಬುಕ್ ನಾಗೆ ನೋಡ್ತಿರ್ತೇವಲ್ಲ, ಕೆಲವರು ಬಹಳ ಚಂದ ಬರೀತಾರೆ, ಅವನು ಓದ್ಬೇಕು ಅನಿಸ್ತದ. ಇವೆಲ್ಲ ಭಾವ ಸಂಗಮ, ಇವೆಲ್ಲ ಬಹಳ ಕೆಲವರು ಬಹಳ ಚಂದ ಬರೀತಾರ್ರಿ. ಎಷ್ಟು ಬರೀತಾರ ಅಂದಿದ್ರೆ ಅದೇ ಮೊಬೈಲ್ ಈಗ ಎಲ್ಲಾರು ದೋಷ ಕೊಡ್ತಾರ ಮೊಬೈಲಿಗೆ, ಮಕ್ಕಳನ್ನ ಹಾಳು ಮಾಡ್ತಾವ, ಎಲ್ಲಾರನ್ನು ಹಾಳು ಮಾಡ್ತಾವ. ಇಲ್ಲ, ನಾವು ಅದನ್ನ ಸದುಪಯೋಗ ಮಾಡ್ಕೋಬೇಕು. ಅದು ನಮ್ಮ ದಾಸ ಆಗ್ಬೇಕು ಹೊರತು ನಾವು ಅದ್ರ ದಾಸ ಆಗ್ಬಾರ್ದು. ಅವಾಗನೇ ನಮಗ ಅದರದ್ದು ಲಾಭ ತಗೊಳಿಕ್ಕೆ ಬರ್ತದ ಅಂತ. ಈಗ ಕಥೆಗಳು ಅಂತಾನು ಬರೀತಾರಲ್ಲ, ಕಥೆಗಳು ಕವನಗಳೊಳಗ ನನಗ್ ಒಂದು ವಿಷಯ ಸರಿ ಬರೋದಿಲ್ಲ. ಬಿಚ್ಚಿಡಬೇಕಾದದ್ದನ್ನ ಮುಚ್ಚಿಡ್ತಾರ, ಮುಚ್ಚಿಡಬೇಕಾದದ್ದನ್ನ ಬಿಚ್ಚಿಡ್ತಾರ. ಅಂತ ಕವನಗಳು ಏನಾಗ್ತಾವ, ಯುವ ಜನರಿಗೆ ಬಹಳ ಪ್ರೀತಿ ಆಗ್ತಾವ. ಅದು ಎಲ್ಲರಿಗೂ ಗೊತ್ತಿದ್ದ ವಿಷಯವನ್ನ ಇವ್ರು ಬಿಚ್ಚಿಡುವಂತ ಕಾರಣ ಏನು ಅನ್ನೋದು ನನಗೆ ಇನ್ನೂ ತನಕ ಗೊತ್ತಾಗಿಲ್ಲ. ನಾವು ಬೆಳೆದಿದ್ದೇ ಒಳ್ಳೆ ಸಂದೇಶ ಕೊಟ್ಟಿರಿ ನಮ್ಮೂರ ಬಾನುಲಿ ಮೂಲಕ. ನಾವು ಬೆಳೆದಿದ್ದೇ ಅಂತ ಸಂಸ್ಕೃತಿ, ನಮ್ಮ ತಂದೆ ಅಂತವೆಲ್ಲ ಬರ್ದ್ ಬಿಟ್ರೆ ಹರಿದು ಹಾಕಿ ಬಿಡ್ತಿದ್ರು. ಈಗಿನ ಹುಡುಗಿಯರು ಎಂಥ ಇದ್ರೊಳಗ, ಮೊನ್ನೆ ನನ್ನ ಫ್ರೆಂಡ್ ಹೇಳಿದ್ರು ಒಬ್ರು, ಇಂಥ ಒಂದು ಹೊಲಸು ಕಥೆಯನ್ನ ಓದಿದ್ರು ಅಂದ್ರೆ ನಾನು ಅದಕ್ಕೆ ಬ್ಯಾಡ ಅಂತ ಹೇಳ್ಬಿಟ್ಟೆ, ಇದು ನಮ್ಮ ಇದ್ರೊಳಗ ಚೌಕಟ್ಟಿನೊಳಗೆ ಕೊಡುದಿಲ್ಲ ಅಂತ ಹೇಳಿದ್ರು. ಅಂತಾವೆಲ್ಲ ಕೇಳಿದ್ರೆ ಒಂಥರ ಚಿಟ್ಟೆ ಚಂದ. ಅದು ಹೌದೌದು, ಕರೆಕ್ಟ್. ಅದೊಂದು ಇದನ್ನೇ ಬೇರೆ ಅದಲ್ಲ, ಸ್ಥಾನೇ ಬೇರೆ. ಅದು ಯಾರು ಅರಿಯದ್ದೇನಲ್ಲ, ಅದು ಅದನ್ನ ಯಾಕೆ ಬಿಚ್ಚಿಡ್ಬೇಕು? ಮನಸ್ಸಿನ ಭಾವನೆಗಳನ್ನ ಬಿಚ್ಚಿಡ್ರಿ ನೀವು. ನಿಮ್ ಮನಸ್ಸಿನಾಗ ಬೇಕಾದಷ್ಟು ಭಾವನೆಗಳು ಅದ್ರ ತುಮೂಲ ನಡೆದಿರ್ತದ, ಅದನ್ನ ನೀವು ಹೊರಗೆ ಹಾಕಿದ್ರೆ ನಿಮ್ ಮನಸ್ಸಿಗೆ ಶಾಂತಿ ಸಿಗ್ತದ. ಅದೆಲ್ಲ ಬಿಡ್ತಾರ, ಮತ್ತೇನೇನೋ ಬರೀತಾರೆ ಯುವಜನರು. ಕೆಲವರು, ನನಗಂತೂ ಅದು ಸೇರೋದಿಲ್ಲ. ಆಕ್ಚುಲಿ ನಾವು ಮುದುಕರಾಗ್ಬಿಟ್ವಿ ಈಗ, ಅವರ ಕಾಲದಿಂದ ನಾವು ಬಹಳ ದೂರ ಬಂದ್ಬಿಟ್ಟಿವಿ, ಅದು ನಿಜ. ಆದ್ರೂ ಒಂದ್ ಸ್ವಲ್ಪ ಹೋಗ್ತವಾಗಿ ಬರಿಬೇಕು ಅಂತ ನನಗ ಅನಿಸ್ತದ. ಅಲ್ಲ, ನೀವು ದಾರಿದೀಪವಾಗಿರ್ಬೇಕು, ಮುಗಿತು ಅನ್ಬೇಡ್ರಿ. ಇಲ್ಲ, ಬರೀತೇವ್ರಿ. ನಾನಂತೂ ಯಾವಾಗ್ಲೂ ಬರೀತಾನೆ ಇರ್ತೀನಿ. ಮತ್ತೆ ಇವರಿಗೆಲ್ಲ ಅವ್ರಿಗೆ ಹೇಳ್ಕೊತಿರ್ಬೇಕು, ತಿದ್ದುಪಡಿ. ಕೆಲವರು ತಿದ್ಕೋತಾರಲ್ಲ, ಕೆಲವರು ತಿದ್ಕೋತಾರ, ಇನ್ನು ಕೆಲವರು ನೀವ್ ಯಾರು ನಮ್ಗೆ ಹೇಳೋರು ಅಂತಾರ. ಅಯ್ಯಪ್ಪ, ಅಲ್ಲಿ ಬಂತ ನೋಡ್ರಿ ಪ್ರಶ್ನೆ. ಆಮೇಲೆ ನಮ್ಮನ್ನ ಮುದುಕಿಯರು ಅಂತಾರ, ಬಿಳಿತಲೆಯವರು ಅಂತಾರ. ಅವ್ರ ಆಗೋದಿಲ್ಲ. ಆಕ್ಚುಲಿ ಫೇಸ್ಬುಕ್ ನಾಗ ಇದೇ ಜಗಳ ನಡೀತದ. ಅಲ್ಲ, ಅವ್ರ ಆಗೋದಿಲ್ಲೇನು? ಅವ್ರ ಆಗೋದಿಲ್ರಿ. ದೇಹ ಪರಿವರ್ತನೆ ನಮ್ಗೆ ಹೆಂಗಾಗ್ತದ ನಮ್ಗೆ ಅರಿವಿಲ್ದೆ ಬರ್ತದ. ಬಾಲ್ಯದಿಂದ ನಾವೇ ಇವಾಗ ನಾವು ಕೂತ್ಕೊಂಡಿವ್. ರಾಧಾಕ್ ಅವರಿದ್ದಾರೆ, ಡಾಕ್ಟರ್ ಸುಧಾಚ ಉಲಗೂರ್ ಅವರಿದ್ದಾರೆ, ಆಮೇಲೆ ನೀವು ಮಾಲತಿ ಮುದುಕವಿ ಇದ್ದೀರಿ. ದೇಹ ಪರಿವರ್ತನೆ ನಮ್ಗೆ ಅರಿವಿನೇ ಬಂದಿಲ್ಲಲ್ಲ. ಬಾಲ್ಯದಿಂದ ಹಿಂಗ್ ಬಂದಿವಿ. ಅದೊಂದು ಭಗವಂತ ಒಂದು ದೊಡ್ಡ ಇದೊಂದು ಇಟ್ಟಾನ, ಸ್ಥಿತಿ ಇಟ್ಟಾನ ನಮಗಿದ್ರೆ. ಬಟ್ ಪ್ರತಿಯೊಂದು ಹಂತದೊಳಗು ನಮಗ ಒಂದು ಆನಂದ ಇಟ್ಟಾನ್ರಿ. ಈ ವೃದ್ಧಾಪ್ಯ ಏನ್ ಕಡಿಮೆ ಅಲ್ಲದು, ವೃದ್ಧಾಪ್ಯ ನಮಗೊಂದು ಆನಂದ ಕೊಡ್ತದಲ್ಲ. ಅದೇ ರೀತಿ ನಮಗೊಂದು ಬಂಧನ ಇರ್ತದ. ಮಕ್ಕಳು, ಸೊಸೆಂದ್ರು, ಮೊಮ್ಮಕ್ಕಳು, ಪರಿಸರ, ಬುದ್ಧಿ ಬೆಳವಣಿಗೆ. ನಮಗ್ ವೃದ್ಧಾಪ್ಯನು ನಾವು ಅದು ವರ ಶಾಪ್ ಅಂತ ಮಾಡ್ಕೋಬೇಡ್ರಿ ಅಂತ ಹೇಳ್ತೀವಿ. ಅದೊಂದು ದೊಡ್ಡ ವರ. ಅದು ವರ. ಅದು ಕೆಲವರಿಗೆ ಅದು ಒಂಥರ ನಾವು ಚಂದ ಬರೀತೀವಿ, ಇವ್ರು ಏನ್ ಬರೀತಾರ ಅನ್ನುವಂತ ಒಂದು ಭಾವನೆ ಬರ್ತದ್ರಿ. ಹುಚ್ಚ ಭಾವನೆ. ಇವಾಗ ನೀವು ಇಷ್ಟೆಲ್ಲ ಸಾಹಿತ್ಯಿಕ ಲೋಕದ ಬಗ್ಗೆ ಎಲ್ಲಾ ಹೇಳಿದ್ರಿ. ನೀವು ಗೃಹಿಣಿಯಾಗಿ ಹೆಂಗ್ ಬ್ಯಾಲೆನ್ಸ್ ಮಾಡಿದ್ರಿ ಮನಿ? ಗೃಹಿಣಿಯಾಗಿ ಅಂದ್ರೆ ನಮ್ಮ ಅತ್ತೆ ಮಾವನೂ ಇರ್ತಿದ್ರು ನಮ್ಮ ಹತ್ರ. 5 ಜನ ಗಂಡು ಮಕ್ಕಳಾದ್ರೂ ನಮ್ಮನೆಯೊಳಗೆ ಜಾಸ್ತಿ ಇರ್ತಿದ್ರು. ಅವರಿಗೆಲ್ಲ ತಂದೆ ತಾಯಿ ಹಂಗ ನೋಡ್ಕೊಂಡೆ. ಆಮೇಲೆ ನಾನು ಕೆಲ್ಸಕ್ಕೆ ಹೋಗ್ತಿದ್ನಲ್ಲ, ಅವರು ಸಹಿತ ನನಗೆ ಬಹಳ ಹೆಲ್ಪ್ ಮಾಡ್ತಿದ್ರು. ನಮ್ಮ ಮಾವ ಬಹಳ ಹೆಲ್ಪ್ ಮಾಡ್ತಿದ್ರು. ಇದು ನೀರು ತುಂಬೋ ಮೊದ್ಲೆಲ್ಲ ಬಿಜಾಪುರ್ನಾಗಿದ್ವಿ. ಎಲ್ಲಿದ್ರಿ ನೀವು? ಮಿರ್ದೆಗಲಿ ಒಳಗಿದ್ವಿ. ಹೌದೇನ? ಅಲ್ಲಿ ನೀರಿನ ಅಭಾವ ಬಹಳಲ್ಲ, ಬರಗಾಲ ಏರಿಯಾ. ಹಿಂಗಾಗಿ 8 ದಿನಕ್ಕೊಮ್ಮೆ ನಳ ಬರುದು, ಟೈಮ್ ಗೊತ್ತಿರ್ತಿದ್ದಿಲ್ಲ. ಎಲ್ಲ ನಾನು ಪಾತ್ರೆ ಎಲ್ಲ ತಿಕ್ಕಿಸಿ ಹಿಂಗ್ ಬಾಯಿ ಅದ್ರ ಮೇಲೆ ಮುಚ್ಚಿಟ್ಟು ಹೋಗಿರ್ತಿದ್ದೆ. ನಮ್ಮ ಮಾವ ಅವೆಲ್ಲವಕ್ಕೂ ಇದನ್ನ ಹಚ್ಚಿರ್ತಿದ್ರು, ಪೈಪ್ ಹಚ್ಚಿ ಇಟ್ಟು ಹೋಗಿರ್ತಿದ್ರು. ಅವರಿಗೆ ನಾನು ಮುಂಜಾನೆ ಹೋಗುವಾಗ 7:30ಗೆ ಹೋಗ್ತಿದ್ದೆ. ಅವರಿಗೆ ಟಿಫಿನ್ ಮಾಡಿ ಬಾಕ್ಸ್ ಅಲ್ಲಿ ತುಂಬಿ, ಚಹಾ ಇದನ್ನ ಮಾಡಿ, ನೀರು ಸ್ನಾನಕ್ಕೆ ನೀರು ತೋಡಿಟ್ಟು ನಾನು ಕಾಲೇಜ್ಗೆ ಹೋಗ್ತಿದ್ದೆ. ಆದ್ರೆ ಅವರು ಅಷ್ಟೇ ನನಗ ಸಹಾಯವನ್ನ ಮಾಡ್ತಿದ್ರು. ನನಗ ಅದು ಇನ್ನೂ ಬಹಳ ನೆನಪದ. ಮತ್ತ ನಮ್ಗೇನಾದ್ರೂ ಆಗ್ಲಿ ಅವ್ರ ತಂದೆ ಹಂಗ ನಮಗ ನೋಡ್ಕೋತಿದ್ರು. ಕಾಲು ನೋವಾಗಿತ್ತೊಮ್ಮೆ, ಕಾಲೆಲ್ಲ ತಿಕ್ಕಿದ್ರು ಅವ್ರು ನನಗ. ಅಷ್ಟ ಬಹಳ ಪ್ರೀತಿ ಮಾಡ್ತಿದ್ರು ನಮ್ಮ ಮಾವ. ಅದು ಒಂದ್ ಬಹಳ ದೊಡ್ಡ ಪುಣ್ಯ ಅಂತ ಅಲ್ಲ. ಎಲ್ಲವನ್ನು ಸಮತೋಲನವಾಗಿ ನೋಡ್ಕೊಂಡಿರಿ. ಹೌದು. ಎಲ್ಲ ನೀವೆಲ್ಲ ಅಡಿಗೆ ಎಲ್ಲ ನಿಮ್ಗೆ ಇಂಟ್ರೆಸ್ಟ್ ಇತ್ರಿ ಮಾಡೋದು? ಅಡ್ಗಿ ಮತ್ತೆ ಈಗಲಾದ್ರೂ ನಾನು ರೊಟ್ಟಿ ಗಿಟ್ಟಿ ಬಕ್ರಿ ನಾನೇ ಮಾಡ್ತೀನಿ. 3 ಬಕ್ರಿ ಬೇಕು, ನಾವ್ ಇಬ್ರು ಎಲ್ಲಿಂದಾನು ಮಾಡ್ಸೋದಿಲ್ಲ, ತರೋದಿಲ್ಲ. ಸಂತೋಷದ ಒಳಗಿದ್ರೆ ಬಹಳ ಸಂತೋಷ.
ಗಂಡು ತರಂಗಿಲ್ಲ, ನಮಗೊಂದು ಖುಷಿ ಅನ್ನಿಸ್ತು. ನೀವೇನೇ ಮಾಡ್ಕೊಂಡ್ರೆ ಅದು ರುಚಿ ಹತ್ತಿ ಬಿಡ್ತದ ಹಿಂಗದ. ಈಗ ನೀವು ಇಷ್ಟೊಂದೆಲ್ಲ ಬರದ್ರಿ ಮಾಡಿದ್ರಿ, ನಾವೇನಿನ್ನ ಬಹಳ ಮಹತ್ವದ ವಿಷಯಕ್ಕೆ ನಾ ಬರ್ತೀನಿ. ಶ್ಯಾಮ್ಚಿ ಆಯಿ ಒಂದು ಭಗವದ್ಗೀತೆ ಒಂದು ವೇದ ಅಂತ ಹೇಳಿದೆ, ಅದನ್ನ ಶ್ಯಾಮನ ಅವ್ವ ಅಂತ ಅನುವಾದ ಮಾಡಿದ್ರಿ. ಅದ್ಯಾಕೆ ನಿಮ್ ತಲೆ ಒಳಗ್ ಬಂತು? ಅವರು ಅಜಬ್ ಇದ್ರವರು ಪ್ರಿಂಟರ್ಸ್ನವರು ನನಗೆ ಅದನ್ನ ತಂದು ಕೊಟ್ರು. ಶ್ಯಾಮ್ಚಿ ಆಯಿ ಇದನ್ನ ಬಾಳ್ ಲಗುನ ಮಾಡ್ಕೊಡ್ರಿ ಅಂತ. ನಾ ಇದನ್ನ ಯಾಕೆ ನೆನಪು ಮಾಡ್ಕೊಂಡೆ, ದೀಪಿಕಾ ಚಾಟಿ ಅವ್ರ ಮನೆ ಒಳಗೆ ನೋಡಿದೆ. ಹೌದು, ಆಕಿಗೆ ಕೊಟ್ಟು ಕಳಿಸಿದ್ದೆ ನಾ ದೀಪಿಕಾಗ. ಆಮೇಲೆ ಅದನ್ನ 10-12 ದಿವಸದಾಗ ಅನುವಾದ ಮಾಡೇನ ಅದನ್ನ. ಶಬಾಷ್, ಬರೀ 12 ದಿನದಾಗ? 12 ದಿನದಾಗ 10 ಪೇಜ್ ದಿವಸಕ್ಕೆ ಅನುವಾದ ಮಾಡ್ತಿದ್ದೆ, 10-12 ಪೇಜ್ ಮಾಡ್ತಿದ್ದೆ. ಆದ್ರೆ ನಂದೇನಂದ್ರೆ ಮೂಲದ ಮರಾಠಿ ಹಿಂದಿ ಅದಲ್ಲ. ಹೌದು, ಪುಸ್ತಕದಾಗ ಮಾಡ್ತಿದ್ದಿಲ್ಲ ನಾನು, ಲ್ಯಾಪ್ಟಾಪ್ ನಾಗ ಬರೀತೀನಿ ನಾ ಯಾವಾಗಾದ್ರೂ. ಹಿಂಗಾಗಿ ಲಘು ಆಗ್ಬಿಡ್ತದ, ಆಮೇಲೆ ಕರೆಕ್ಷನ್ಸ್ ಲಘು ಆಗ್ಬಿಡ್ತಾವ ಅದ್ರ. ಅಂದ್ರೆ ನಮ್ಗೆ ಯಾವ್ದು ಬೇಕು ಅದನ್ನ ಅಕ್ಷರ ತೆಗೆದು ನಮ್ಗೆ ಹಾಕೊಳಿಕ್ ಬರ್ತದ. ಹಿಂಗಾಗಿ ನನಗೆ ಅದೇ ರೂಢಿ ಅದ. ನಾನು ಪೆನ್ನಿಂದ ಬರೆಯೋದು ಅದೇ ಕುಮಾರವ್ಯಾಸ ಹೇಳ್ತಾನಲ್ಲ, ಅಳುಪದೊಂದು ಅಗ್ಗಳಿಕೆ ಅಂತ ಹೇಳ್ತಾನಲ್ಲ, ಹಂಗ ನನಗ ಪಾಟಿ ಮೇಲೆ ಅಳಸೋದು ಇಲ್ಲ, ನನ್ನ ಹೆಗ್ಗಳಿಕೆನೇ ಇರ್ಬೇಕು. ಯಾರಿಗೂ ಅದನ್ನ ಡೈರೆಕ್ಟ್ ಆಗಿ ಬರೆದು ಬಿಡ್ತೇನೆ. ಹಿಂಗಾಗಿ ಒಂದ್ ಸ್ವಲ್ಪ ಫಾಸ್ಟ್ ಆಗಿ ಆಗ್ತದ ನಂದು ಅನುವಾದ ಆಗ್ಲಿ ಮತ್ತೊಂದಾಗ್ಲಿ. ಶ್ಯಾಮನ ತಾಯಿ ಅದನ್ನ ಬರಿಬೇಕಾದ್ರೆ ಮೊದ್ಲಿನ ಸಣ್ಣವರಿದ್ದಾಗ ನಿಮ್ಗೆ ಹೇಳಿದ್ರಲ್ಲ, ನಾವು ಸಣ್ಣವರಿದ್ದಾಗ ಎಲ್ಲರೂ ಅದನ್ನ ಕೊಡ್ತಿದ್ರಿ. ಇದು ಓದಿಂದೆ ಊಟ, ಇದು ಓದಿಂದೆ ಚಹಾ, ಹಿಂಗ ಕಂಡೀಷನ್ಸ್ ಆಗ್ತಿತ್ತು. ಓದಿಯೇ ದೊಡ್ಡವರಾದವ್ರು. ಆಮೇಲೆ ಈಗ ಮೊನ್ನೆ ಓದಿದಾಗ ಇಷ್ಟು ಅಳು ಬಂತ, ಬೆಕ್ಕು ತೀರ್ಕೊಂಡಾಗಿತ್ತು. ಅದು ಅಲ್ಲದು ಕಣ್ಣ ನೀರು ಹಿಂಗ ಹರಿತದ. ತಾಯಿ ಸತ್ಲಲ್ಲ, ತಾಯಿ ಸತ್ತಾಗ ಕೆಟ್ಟ ಅನಿಸ್ತದ, ಬಹಳ ಕೆಟ್ಟ ಅನಿಸ್ತದ. ಇದಕ್ಕೊಂದು ಪಾಠ ಹೇಳ್ತಾಳ, ವ್ಯಕ್ತಿ ಒಂದು ಬದುಕು ಸೃಷ್ಟಿಸ್ಕೊಡ್ತಾಳ ಅವನಿಗಿದ್ರೆ. ಮತ್ತೆ ಓದಿದವ್ರು ನಾವು ಧನ್ಯಲ್ಲ. ಈಗ ನಮಗೂ ಶ್ಯಾಮ್ಚಿ ಆಯಿ, ನಮಗೂ ತಾಯಿ ಅಕ್ಕಿ. ಹೌದ್ರಿ, ತಾಯಂದ್ರು ಮತ್ತೆ ಹಂಗೆ ಇರ್ತಿದ್ರಲ್ರಿ, ಅದೇ ತರಾನೇ ನಮಗ್ ಕಲಿಸಿದ್ರು. ಅಷ್ಟು ನಾವು ಬಡತನವನ್ನು ಅನುಭವಿಸಿರ್ಲಿಕ್ಕಿಲ್ಲ, ಅದೇ ಅಷ್ಟು ಸ್ಟ್ರಿಕ್ಟ್ ಆಗಿಯೂ ಇರ್ಲಿಕ್ಕಿಲ್ಲ. ಆದ್ರೂ ಸಹಿತ ಆ ತರದ ಒಂದು ಸಂಸ್ಕಾರ ನಮ್ಮಲ್ಲಿ ಬೆಳೆಸಿದವರು ನಮ್ಮ ತಂದೆ ತಾಯಿ ಅಂತಾನೆ ಹೇಳಬಹುದು. ಸುಳ್ಳು ಹೇಳಿದ್ರ ತಾಯಂದ್ರಿಗೆ ಸಿಟ್ಟು ಬರ್ತಿತ್ತು. ಆಮೇಲೆ ನನ್ನ ಪುಸ್ತಕದಲ್ಲಿ ಬರ್ದೇನ್ ನಾನು ನಮ್ಮ ತಂದೆ ತಾಯಿಯ ಬಗ್ಗೆ ಬರ್ದಾಗ, ಒಂದ್ ಸರ್ತಿ ನನಗೆ ಪೆನ್ಸಿಲ್ ಬೇಕಾಗಿತ್ತು. ಅಜಂತಾ ಅಂತ ಒಂದು ಪೆನ್ಸಿಲ್ ಇರ್ತದ ನೋಡ್ರಿ, ಬಹಳ ಚಂದ ಮೂಡ್ತದ ಅದು. ನನಗ ಅದ ಅಜಂತಾ ಪೆನ್ಸಿಲ್ ಬೇಕವ್ವ ಅಂದೆ. ಆಮೇಲೆ ಯಾವಾಗ್ಲೂ ನಮ್ಮ ಮನೆಯೊಳಗ ಗೃಹ ಮಂತ್ರಿ ನಮ್ಮ ಅವ್ವ, ನಮ್ಮ ಅಪ್ಪಗ್ ಹೇಳ್ಬೇಕಕ್ಕೆ ನಮ್ಮ ಅಪ್ಪ ರೊಕ್ಕ ಕೊಡ್ತಿದ್ರು. ಅದಕ್ಕ ನಾನು ಅದು ಬೇಕು ಅಂದೆ. ಪೈಲ ಆಗ್ಲಿ, ಈಗ ಬೇಡ ಅಂತ ಹೇಳಿದ್ಲಕ್ಕಿ. ಆಮೇಲೆ ನನ್ ಬಾಜುಕೊಂದ್ ಹುಡುಗಿ ಇದ್ಲ, ಆಕೆ ಅಜಂತಾ ಪೆನ್ಸಿಲ್ ಇಟ್ಕೊಂಡ್ ಬರೀಲಿಕ್ಕೆ ಅವ್ರಗ ಅದನ್ನ ತಗೊಂಡ್ ಅದ್ ಬ್ಯಾಗ್ನಾಗ ಹಾಕೊಂಡ್ಬಿಟ್ಟೆ. ಆಮೇಲೆ ಮನಿಗ್ ಬಂದ್ ನಮ್ಮ ಅವ್ಗ ತೋರಿಸಿದೆ, ನೋಡ್ ಅಜಂತಾ ಪೆನ್ಸಿಲ್ ತಂದೇನಿ. ಎಲ್ಲಿಂದ ತಂದೆ? ನನ್ ಫ್ರೆಂಡ್ ಹೆಸರು ಹೇಳಿದೆ. ಅವಾಗ ರಾತ್ರಿ ಆಗಿತ್ತು, ನಡಿ ಅಕ್ಕಿ ಮನಿಗೆ ಅಂತ ಹೇಳಿದೆ. ನೋಡ್ರಿ ಹೆಂಗಿರ್ಬೇಕು. ಆಕಿನ್ ಮನಿಗ್ ಕರ್ಕೊಂಡೋಗಿ ಆ ಪೆನ್ಸಿಲ್ ಅಕ್ಕಿ ಕೊಡಿಸಿ, ಸಾರಿ ಕ್ಷಮ ಮಾಡಂತ ಹೇಳ. ಅಲ್ಲ, ಇದು ತಪ್ಪು ಅನ್ನೋದು ಹೆಂಗ್ ನಮಗ್ ಕಲಿಸ್ತಿದ್ರು. ಹೊಡಿಯೋದು ಏನೂ ಇಲ್ಲ, ನಮ್ಮಮ್ಮ ಹಿಂಗ ಕಲಿಸ್ತಿದ್ಲು. ಆಮೇಲೆ ನಾ ಹೇಳಿಕ್ ತಯಾರಿರ್ಲಿಲ್ಲ, ಅಲ್ಲ ಕ್ಷಮ ಮಾಡಂತ. ನಾ ಯಾಕೆ ಹೇಳಿ ಕೊಟ್ಟಿಲ್ಲ. ಅದ್ರ ಮೇಲೆ ಪ್ರೀತಿ ಏನ್ ತಗೊಂಡಿರ ನೀವು? ಆಮೇಲೆ 1ನೇ ಕ್ಲಾಸ್ ಇದ್ದೆ, 5 ವರ್ಷ ತಗೊಂಡಿರಿ, ನನಗೂ ಬೇಕು. ಆಮೇಲೆ ಸಾರಿ ಹೇಳ್ದೆ. ಅವತ್ತಿನಿಂದ ಎಂದು ಕಳುವು ಮಾಡ್ಲಿಲ್ಲ. ಇನ್ನೊಮ್ಮೆ ಏಕಾದಶಿ ಒಳಗ ನಮ್ ತಂದೆ 2 ಏಕಾದಶಿ ಬಂದ್ರೆ ಪೇಡೆ ತರಿಸ್ತಿದ್ರು, ಲೈನ್ ಬಜಾರ್ ಪೇಡೆ, ಧಾರವಾಡದಾಗ. ಅವಾಗ ಅವರು ಯಾವಾಗ್ಲೂ ತರೋರು. ಆ ಸರ್ತಿ ಏನೋ ಅವ್ರಿಗೆ ಅನಾನುಕೂಲ ಆಯ್ತು, ಹೋಗೋ ನೀ ತಗೊಂಬ ಅಂತ. 3ನೇ ಕ್ಲಾಸ್ ಇದ್ದೆ, 8 ವರ್ಷದಕ್ಕಿದ್ದೆ. ಆಮೇಲೆ ಹೋದೆ, ತಗೊಂಡೆ. ಆಮೇಲೆ ಅದನ್ನ ಒಂದೊಂದು ಪೇಡೆ ಒಂದ್ ಸ್ವಲ್ಪ ಅರ್ಧ ಹೆಚ್ಚಿಗೆ, ಅದು 11:30 ಇರ್ತಾವಲ್ಲ ಯಾವಾಗ್ಲೂ, ಒಂದ್ ಅರ್ಧ ಇಷ್ಟ ತಿಂದ್ಬಿಟ್ರೆ ಹತ್ ಬಿಡು ಗೊತ್ತಾಗಂಗಿಲ್ಲ. ತಿಂದೆ ಹಂಗ 1, 2, 3 ತಿಂದೆ. ಆಮೇಲೆ ಡಬ್ಬಿ ಮುಚ್ಚಿ ಒಯ್ದು ಕೊಟ್ಟೆ. ಆಮೇಲೆ ನಮ್ಮ ಅಪ್ಪಂದ ಏನಂದ್ರೆ ದಶಮಿ ದಿವಸ ನೈವೇದ್ಯ ಮಾಡ್ತಿದ್ದ, ಅದೇ ದೇವರಿಗೆ ನೈವೇದ್ಯ ಮಾಡಿ. ಆಮೇಲೆ ಕಡಿಮೆ ಅವಲ್ಲ ಇವು ಅಂತ. ಆಮೇಲೆ ನಮ್ಮ ಒಂದು ಕಡಿಮೆ ಅವ ಅನ್ಕೊಂಡು ನಮ್ಮ ಅಪ್ಪ ಹೋಗ್ಲಿ ಸಾಲಿಗೆ ಹೋಗ್ಲಿಕ್ಕೆ ಅಂತ ಹೇಳಿದೆ. ಬಂದ ಮೇಲೆ ಸುಳ್ಳು ಹೇಳಬಾರದು ಅಂತ ಶುರು ಮಾಡಿದೆ. ಇಲ್ಲ, ನಾ ಸುಳ್ಳು ಹೇಳೇ ಇಲ್ಲ, ನನಗೆ ಅದೇ ದಕ್ಕ ಅನ್ಲಿಗತ್ತಿತ್ತು. ನೋಡು, ನಿಂಗ್ ಪೇಡೆ ಬೇಕದಲ್ಲೋ, ನಾ ಹೆಚ್ಚಿಗೆ ತರಿಸ್ತೀನಿ ಮುಂದಿನ ಏಕಾದಶಿದಿಂದ, ನಿನಗ ಕೊಡ್ತೇನಿ. ಆದ್ರೆ ಈ ಸುಳ್ಳು ಮಾತ್ರ ನೀ ಎಂದೂ ಹೇಳಬಾರ್ದು ನೋಡು ಜೀವನದಾಗ ಅಂತ ನಮ್ಮಪ್ಪ ಹೇಳ್ದ. ನನಗ ಅದು ಇನ್ನೂ ಅದು ತಲೆ ಒಳಗ ಕೂತದ. ಹಿಂಗ ಪಾಠ ಹೇಳ್ತಿದ್ರು ದೊಡ್ಡವರು ನಮಗ. ಅದಕ್ಕೆ ನಾವು ಕಾರ್ಯಕ್ರಮದ ಆರಂಭದೊಳಗೆ ನಾವು ತಗೊಂಡೇ ಬಿಟ್ಟಿವಲ್ಲ, ಬಾಲ್ಯ ಅನ್ನೋದು ಒಂದ್ ಸುಂದರ. ಹೌದ್ರಿ, ಒಬ್ಬೊಬ್ರನ್ನ ಒಂದ್ ಸಂಸ್ಕಾರ. ಇವತ್ತಿಷ್ಟು ಧೀಮಂತ್ ಆ ಎಲ್ಲ ಕಲಿಸಿದ್ರಲ್ಲ ನಿಮಗ ಅವರು. ಇದೇನದರಿ, ಆ ಗುಣಗಳು ಸವೆಯಲಾರ್ದ ಆಸ್ತಿ ಅಂತ ಹೇಳ್ತೀವಿ ನಾವು. ಎಲ್ಲಾ ಆಸ್ತಿ ಕರಿಗ್ ಹೋಗ್ತದ, ಬಟ್ ಈ ಒಂದು ಒಳ್ಳೆ ಧರ್ಮ, ಸುಗುಣಗಳು, ವ್ಯಾಲ್ಯೂಸ್ ಆಫ್ ಲೈಫ್, ಜೀವನದ ಮೌಲ್ಯಗಳಿಂದ ಬೆಳೆದ್ರೆ ನೀವು ಅದಕ್ಕೆ ಬೆಲೆ ಕಟ್ಲಿಕ್ಕೆ ಬರಂಗಿಲ್ಲ.
ನಮ್ಗೆ ಎಷ್ಟು ಖುಷಿ ಅನ್ನಿಸ್ತದ. ಈಗ ಅಂತವ್ರು ನೀವು ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದಿರಿ ಅಂದ್ರೆ ನಮಗೆ ಇಮ್ಮಡಿ ಖುಷಿ ಆಗ್ಯದ. ನನಗೂ ಖುಷಿ ಆಗ್ಯದ್ರಿ. ಚಂದ ಮಾತಾಡ್ಲಿಕ್ಕತ್ತೀರಿ. ನನಗೆ ಹಳೆವೆಲ್ಲ ನೆನಪು ಹೊರಗ ಬರ್ಲಿಕ್ಕತ್ತಾವ ಅಂದ್ರೆ ನನಗೂ ಬಹಳ ಖುಷಿ ಆಗ್ಲಿಕ್ಕತ್ತದ. ಖುಷಿ ಆಗ್ಯದ ಅಂತೀರಿ ನಮ್ಮೂರ ಬಾನುಲಿಗೆ ಬಂದು. ಈಗ ಮಾಲತಿಯವರ, ಈಗ ನಿಮಗ ಪ್ರಶಸ್ತಿಗಳ ಸುರ್ಮಳೆ ಅಂತೂ ಬಹಳ ಬಂದದು. ಆ ಪ್ರಶಸ್ತಿಗಳು ನನಗೇನ್ ಹೇಳಿಕತ್ತಾವು, ಮಾಲತಿ ಅವರಿಗೆ ಜವಾಬ್ದಾರಿ ಹೆಚ್ಚು ಮಾಡ್ಯದ ಅಂತ ಹೇಳಿಕತ್ತದ. ನೀವು ಬಗ್ಗೆ ಮಾತಾಡಲ್ಲ, ಪ್ರಶಸ್ತಿ ಬಂದ್ಕೊಂಡು ನಿಮ್ಗೆ ಏನ್ ಅನ್ನಿಸ್ತದ, ನಾವ್ ಹೆಂಗಿರ್ಬೇಕು ಅದ್ರ ಬಗ್ಗೆ ಮಾತಾಡ್ರಿ. ಪ್ರಶಸ್ತಿ ಅಂತಂದ್ರೆ ಅದೊಂದು ಮಿತಿಯನ್ನ ಹಾಕಿ ಬಿಡ್ತದ್ರಿ. ಇದಕ್ಕಿಂತ ಕೆಟ್ಟದಾಗಿ ನಾವು ಬರಿಬಾರದು ಅನ್ನೋದನ್ನ ಹಾಕಿ ಬಿಡ್ತದ್ರಿ. ಮುಂದಿಂದಕ್ಕೆ ನಮಗ್ ಪ್ರಶಸ್ತಿ ಬರ್ಲಿ ಬಿಡ್ಲಿ, ಆದ್ರೆ ಇದು ಒಂದು ಮೇರೆ, ಈ ಮೇರೆ ನೀವು ಕೆಳಗಿಳಿಬೇಡ್ರಿ, ಇನ್ನು ಮ್ಯಾಲೆ ಏರ್ರಿ ಅಂತ ನಮಗದು ಹಾಕಿ ಕೊಟ್ಬಿಡ್ತದ್ರಿ. ಮೇಲ್ಪಂಕ್ತಿ ಜವಾಬ್ದಾರಿ ಹೆಚ್ಚು ಮಾಡ್ತದ. ಹಿಂಗಿದ್ರೆ ಅಲ್ಲ, ಅದು ಪ್ರಶಸ್ತಿಗಳನ್ನು ನಮ್ಗ ಧನ್ಯತೆಗೆ ನಾವೊಂದೇನು ನಮ್ಗೊಂದು ಸಾರ್ಥಕತೆಗೆ ಬೇಕದು, ಸಂತೋಷ ಆಗ್ತದೆ, ಬೇಕಾಗ್ತದಲ್ಲ. ಆಮೇಲೆ ಆ ಪ್ರಶಸ್ತಿಗಳು ನಿಮ್ಮನ್ನ ಹುಡ್ಕೊಂಡ್ ಬಂದಾವಲ್ಲ, ಬೆನ್ನೆತ್ತಿ ಹೋಗಿಲ್ಲ, ನೀವು ನಿಮ್ಮನ್ನ ತಾವೇ ಹುಡ್ಕೊಂಡ್ ಬಂದಾವ್. ಇನ್ನೂ ಹೆಚ್ಚಿನ ಬಯಸದೆ ಬಂದ ಭಾಗ್ಯ ಅಂತ ಹೇಳ್ತೀವಿ ನಾವ್. ಹೌದಲ್ರಿ? ಈಗ ಮನದಾಳದ ಮಾತುಗಳನ್ನು ಬೇಗ ಸುದೀರ್ಘವಾಗಿ ಮಾತಾಡಿದ್ರಿ, ನಮ್ ಕೇಳುಗರೆ ಕೇಳಿದ್ರು. ಈ ಮಹಾಮನೆ ಒಳಗೆ ಎಲ್ಲರೂ ಬಂದಿರಿ. ಇವತ್ತು ರಾಧಾಕ್ ಅವ್ರು ಬಂದ್ರು, ಸುಧಾ ಅವ್ರು ಬಂದ್ರು, ನೀವು ಬಂದಿರಿ. ನಮಗಿನ್ನೂ ಒಂದು ಖುಷಿ ಅನ್ಸದ. ಇದು ನಮ್ಮೂರ ಬಾನಲ್ಲಿ ನಿಮ್ ತವ್ರ ಮನೆ ಅಂತ ತಿಳ್ಕೊಂಡ್ಬಿಡ್ರಿ, ನೀವು ಬೇಕಾದಾಗ ಬರ್ರಿ. ಆಮೇಲೆ ನೀವು ನನ್ನ ದಾಂಪತ್ಯದ ಬಗ್ಗೆ ಕೇಳಿಲ್ಲ, ಹೇಳ್ರದ್ನೀಗ ಮರೆತು ಹೋದ ಮಾತುಗಳು ಅಂತ ಹೇಳ್ತೀವಿ. ನನ್ನ ಗಂಡ ನಾನು ಬಹಳ ಪ್ರೀತಿಯಿಂದ ಇದ್ದೇವೆ. ಹೌದ್ರಿ? ಆಮೇಲೆ ಅಡಿಗೆ ಮನೆ ಒಳಗ್ ಸಹಿತ ಏನ್ ಸಹಾಯ ಬೇಡಿದ್ರು ಅವ್ರು ಮಾಡ್ತಾರ. ಅವರು ತಮ್ಮ ಆಫೀಸ್ ಕೆಲ್ಸದ್ದು ಅಂದ್ರೆ ಅವ್ರು ಅಡಿಗೆನೂ ಮಾಡ್ತಾರ ಅಂದ್ರೆ ಇಲ್ಲ, ಸಹಾಯ ಮಾಡ್ತಾರೆ. ಆಮೇಲೆ ಅವ್ರ ಬ್ಯಾಂಕಿನ ಕೆಲಸ ಇರ್ತಾವ, ಎಲ್ಲಾ ಇರ್ತಾವ, ನಾನು ಕೂಡ ಅವ್ರಿಗೆ ಸಹಾಯ ಮಾಡ್ತೀನಿ. ಅಲ್ಲ, ನೀವು ಮಾಡಿ ಚಲೋ ಆಗ್ಯದ ಅಂತಾರ ಅವರು. ಅವ್ರಿಗೆ ಏನ್ ಸೇರ್ತದೆ ಜಾಸ್ತಿ? ಅವ್ರಿಗೆ ಬಕ್ರಿ ಸೇರ್ತದ್ರಿ. ಬಕ್ರಿ ಪಲ್ಯ, ಮುದ್ದಿ ಪಲ್ಯ, ಬಕ್ರಿ ಅಂದ್ರೆ ಬ್ಯಾಸ್ರಿ ಇರ್ಲಾರ್ದ ಆಹಾರ ಅದು. ಅದೇ ರೀ, ಮುದ್ದಿ ಪಲ್ಯ ಬಕ್ರಿ ಬಹಳ ಪ್ರೀತಿ ರೀ ಅವ್ರಿಗೆ. ಹೌದ್ರಿ? ಅನ್ಯೋನ್ಯವಾಗಿದ್ದೇವೆ ನಾವು ಯಾವಾಗಿಂದಲೂ. ಹಿಂಗೆ ಇರ್ರಿ, ನಕ್ಕೋತಿರ್ರಿ, ಚಿರಾಯವಾಗಿರ್ರಿ, ಸಾಹಿತ್ಯಿಕ ಪ್ರಪಂಚದೊಳಗ ಮುನ್ನಡೆ ನುಗ್ರಿ ನೀವು. ಮತ್ತೆ ಸಾಹಿತ್ಯ ನಾನು ಬರೀತಿರ್ಬೇಕಾದ್ರೆ 10 ಗಂಟೆ 11 ಗಂಟೆಗೆ ನನ್ ಕೆಲಸ ಎಲ್ಲ ಮುಗಿದ್ಮೇಲೆ ನಾ ಕೂತ್ರೆ ಒಂದ್ ಸ್ವಲ್ಪ ಅವ್ರನ್ನ ಡಿಸ್ಟರ್ಬ್ ಮಾಡೋದಲ್ಲ. ಒಂದ್ ರೂಮ್ ಬೇರೆ ಬೇಕಲ್ಲ, ಬರೀ ನೀನು ಅಂತ ಏಕಾಂತತೆ ಬೇಕಾಗ್ತದೆ. ಆಮೇಲೆ 1-2 ತಾಸ ಆದ ಕೂಡಲೇ ಹೇಳು, ಇನ್ನ ಬಹಳ ಕುಡ್ಬೇಡ, ಬೆನ್ನು ಹೋಯ್ತದ ಅಂತಾರ. ಹಿಂಗ್ ಬಹಳಷ್ಟು ಕಾಳಜಿ ಮಾಡ್ತಾರಲ್ಲ. ಅಂದ್ರೆ ನೀವು ಒಂದು ನೆಮ್ಮದಿ ಜೀವನದೊಳಗೆ ನೆಮ್ಮದಿ ಅದ, ಸಂತೋಷ ಅನ್ನಿಸ್ತದ. ತುಂಬಿದ ಕುಟುಂಬದಿಂದ ಬಂದಿರಿ, ತವ್ರ ಮನೆಯೊಳಗೂ ಅದೇ ಭಾಗ್ಯ ಇತ್ತು. ಇಲ್ಲಿವರೆಗೆ ನೀವು ದಿನಗಳನ್ನು ಕಳೆವ ಜನರೇ ಸುಜನರು ಅಂತ ನಮ್ಮ ವಾದ್ರಾ ಸ್ವಾಮಿಗಳು ಹೇಳ್ತಾರೆ. ಆ ರೀತಿ ದಿನಗಳನ್ನು ಕಳೆದಿರಿ ನೀವಿದ್ರೆ, ಜನರೇ ಸುಜನರು ಅಂತ ಒಳ್ಳೆಯವ್ರಿಗೆ ಅದೊಂದು ಬರ್ತದ. ಅದು ಹೆಂಗ್ ಕಳಿಬೇಕು ಅನ್ನೋದು ಬ್ಯಾಸರ ಮಾಡ್ಕೊಂಡು ಕೂತಿಲ್ಲ ಜೀವನದೊಳಗ, ಜಿಗುಪ್ಸೆಯಿಂದ ಇಲ್ಲ. ನಮಗೂ ಬಹಳ ಸಂತೋಷ ಅನ್ನಿಸ್ತದ. ಈಗ ನಗು ಮುಖದಿಂದ ಇದ್ದೀರಿ. ಧಾರವಾಡದೊಳಗನು, ಧಾರವಾಡ ಊರು ಧನ್ಯದ, ನಿಮ್ಮಂತವ್ರನ್ನೆಲ್ಲ ಇಟ್ಕೊಂಡದಲ್ಲ ಇದ್ರ. ಧಾರವಾಡದಾಗ ಕಲ್ ಒಗದ್ರೂ ಕವಿ ಅಂತ ಒಗಸ್ಕೊಂಡವ. ಸಾಹಿತ್ಯ ಮನೆ ಮೇಲೆ, ಒಬ್ಬ ಸಂಗೀತಗಾರ ಮನೆ ಮೇಲೆ ಬೀಳ್ತದ. ಸಂಗೀತಕಾರರು ಬೇಂದ್ರೆ ಅವ್ರದ ನೋಡ್ರಿ, ಅವ್ರ ಆಶೀರ್ವಾದದಲ್ಲ ಎಷ್ಟು ಬರೆದ್ರು. ಬಾರೋ ಸಾಧನ ಕೇರಿಗೆ ಗದಿಗಿನೊಳಗ ಅವ್ರಿಗೆ ವೃತ್ತಿಯಿಂದ ಸ್ವಲ್ಪ ಇದು ಆಗ್ಬಿಡ್ತದೆ, ಸಮಸ್ಯೆ ಆಗ್ತದ. ಮರಳಿ ಊರಿಗೆ ಫಸ್ಟ್ ಬಂದು ಬಾರೋ ಸಾಧನ ಕೇರಿಗೆ, ಆ ಸಾಧನ ಕೇರಿ ಅವ್ರಿಗೆ ಕರಿತದ. ಮರಳಿ ನಿನ್ನ ಊರಿಗೆ ಗದಗದಿಂದ ಬರ್ತಾರ್ರಿ ಅವರು. ಬೇಂದ್ರೆ ಅವರು ಮೊದ್ಲು ಸಾಧನ ಕೇರಿ ಒಳಗೂ ಇದ್ದಿರ್ಲಿಲ್ಲ. ನಮ್ ಮನೆ ಬಾಜುಕ ಇದ್ರಂತ್ರಿ ಅವ್ರು. ಹೇಳಿದ್ರು ಅವರು, ನಮ್ದು ಕಾಲೇಜಿದ ಜಾನಪದ ಸಮ್ಮೇಳನ ಇತ್ತು, ಕರ್ಕೊಂಡು ಹೊಂಟಿದ್ದೆ, ನೀ ಎಲ್ಲಿ ಇದ್ದೀವಾ ಅಂತ ಕೇಳಿದ್ರು. ನಾನು ಇದ್ದೆ ನೋಡಲ್ಲೇ ಅಂತ ಹೇಳಿದ್ರು. ಆಮೇಲೆ ನಾವು ಕೊಂಡದ್ ಮನೆ ಮಹಿಷಿ ಅವ್ರ ಮನೆ ರೀ. ಹೌದಾ? ಸರೋಜಿನಿ ಮಹಿಷಿ ಅವರು. ಹಿಂಗ ಅದಕ್ಕೂ ಒಂದ್ ಇತಿಹಾಸ ಅದ ರೀ. ಆಮೇಲೆ ನಮ್ಮ ಓಣಿ ಹತ್ರ ಇದ್ರಿ ಅವ್ರು. 19 ಗಲ್ಲಿ ಒಳಗ ಬೇಂದ್ರೆ ಅವ್ರ ಇದ್ರು. ನಾ ಬಹಳ ಸರ್ತಿ ಭೇಟಿಯಾಗೇನ್ರಿ ಅವ್ರನ್ನ, ಬೇಂದ್ರೆ ಅವ್ರನ್ನ. ವಾಮನ್ ಬೇಂದ್ರೆ ಅವ್ರ ನಮ್ ಸರ್ ರೀ, ಕಲಿಸಾರ ಅವ್ರು ಹೋದ್ರಲ್ಲ. ಹೌದ್ರಿ, ಸುಂಕಾಪುರ್ ಸರ್ ಕೈ ಒಳಗ್ ಕಲ್ತೇನ್ರಿ. ಕಲ್ಬುರ್ಗಿ ಸರ್ ಪೆಟ್ ಸ್ಟೂಡೆಂಟ್ ರೀ. ಕಲಬುರ್ಗಿ ದೊಡ್ಡ ದಿಗ್ಗಜರ ಅವರು. ಎಲ್ಲಾ ನಮಗೂ ಬಹಳ ಬೇಕಾದವ್ರು ಅವರೆಲ್ಲ ಇದ್ರೆ. ಆಕ್ಚುಲಿ ಧಾರವಾಡದಾಗ ಕಲ್ತದ ನಾನೊಂದ್ ಪುಣ್ಯ ಅಂತ ಪುಣ್ಯ ಇದ್ರೆ. ಇವಾಗ ಕಾರ್ಯಕ್ರಮ ಮುಗಿಸೋದು ಸಂದರ್ಭ ಬಂದ್ರಿ, ಸಮಯದ ಮಾತು ನಾವು ಕೇಳಬೇಕಾಗ್ತದ. ನಾವು ಹೇಳ್ದಂಗ ಅಂಕದ ಪರದೆ ಜಾರಿದ ಮೇಲೆ ನಾಟಕವನ್ನು ಉಳಿದು ಹೋದು ಶೇಷ ಉಳಿದೇ ಉಳಿತದ. ನಮಗೆ ಟೈಮ್ ಬಂಧನೆ ಇರ್ತದಲ್ಲ, ಕಾರ್ಯಕ್ರಮ 45 ನಿಮಿಷದ್ದು ಇರ್ತದ. ಇವಾಗ ಕರ್ತಿ ಹೇಳ್ದಂಗೆ ಮುಗ್ದಾವ ನಮ್ಮ ಜವಾಳ ಉಳ್ದಾವ ನಮ್ಮ ಹಾಡ ಅಂದಂಗ ಮಾತುಗಳು ಭಯಂಕರ ಉಳಿದ್ ಬಿಡ್ತಾವ. ಡಾಕ್ಟರ್ ಸಿಂಗ್ ಜೋಶಿ ಅವರು ಮತ್ತ ಮಾಲತಿ ಮೋದಕವಿಯರಿಗೆ ಮತ್ತೆ ಇನ್ನೊಂದು ಸಂಚಿಕೆ ಒಳಗೆ ಹೊಸ ವಿಷಯದೊಂದಿಗೆ ನಿಮ್ಮ ಕರಿತೀವಲ್ಲ, ಮನದಾಳದ ಮತ್ತೆ ಮಾತುಗಳು ನಗುನಗ್ತಾ ಹೇಳೋಣಂತ ನಮ್ ಕೇಳುಗರು. ನಿಮ್ಮಿಂದ ಏನೋ ಒಂದು ಜೀವನ ಅಂದ್ರೆ ಇದೆ ತಿಳ್ಕೊಳ್ಳಿ. ನಮ್ ಕೇಳುಗರು ಇದ್ರೆ ಜೀವನ ಅಂದ್ರೆ ಹಿಂಗದ ಅಂತ ತಿಳ್ಕೊಂಡು ಅವರು ನಿಮ್ಮ ಮಾತುಗಳಿಂದ ಪ್ರಚೋದಿತರಾಗಲಿ, ತಮ್ಮ ಜೀವನದ ಬದಲಾವಣೆ ಮಾಡ್ಕೊಳ್ಳಿ. ಯುವ ಕವಿಗಳಿಗೆ, ಯುವ ಕವಿತ್ರಿಯರ ಸಂದೇಶಗಳನ್ನು ಹೇಳಿದ್ರಿ, ನಿಮ್ಮ ತುಂಬು ಜೀವನದ ಬಾಲ್ಯ ಹೇಳಿದ್ರಿ, ನಿಮ್ಮ ಮನೆಯವರು ಮರ್ತಿದೀವಿ ಅದನ್ನ ನೆನಪು ಮಾಡ್ಕೊಂಡು ಹೇಳಿದ್ರಿ.
ಖುಷಿ ಅನ್ನಿಸ್ತದ. ಈಗ ಹೊತ್ತಾತು, ಈ ಕಾರ್ಯಕ್ರಮಕ್ಕೆ ವಿದಾಯ ಹೇಳ್ತೀನಿ. ಮತ್ ಬರ್ಯಾಕ್ರಂತ. ನಮಸ್ಕಾರ. ನಮಸ್ಕಾರ. ಸೋದರ ಶ್ರೀರಂಗ್ ಜೋಶಿ ಅವರಿಗೆ ಅವ್ರ ಗುರುಗಳಿದ್ದಂಗ ಇವತ್ತೆಲ್ಲ ನನ್ನ ಒಳಗಿನ ಮಾತುಗಳನ್ನೆಲ್ಲ ಹೊರಗೆ ತೆಗೆಸ್ಬಿಟ್ರು ಅವರು. ಆಮೇಲೆ ನೀವು ಇಷ್ಟವರೆಗೂ ಕೇಳಿದ್ರಿ, ನಿಮಗ ಎಲ್ಲರಿಗೂ ನನ್ನ ನಮಸ್ಕಾರಗಳು.